Hi students, welcome to the Aspn classes. So ಇವತ್ತಿನ ದಿವಸ ನಾನು 2014 ಇಂದ ಹಿಡಿದು 2020 ವರೆಗೂ ಆಗಿರುವಂಥ ಆ್ಯನ್ಯುವಲ್ ಎಕ್ಸಾಮ್ ಮತ್ತು ಸಪ್ಲಿಮೆಂಟ್ರಿ ಎಕ್ಸಾಮ್ ಅಲ್ಲಿ ಬಂದಿರುವಂಥ ಎಲ್ಲ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಭಾಳ ಸ್ಟೂಡೆಂಟ್ಸ್ ಇದನ್ನು ಸಾಲ್ವ್ ಮಾಡಿ ಅಂತ ಹೇಳಿದರು ನನಗೆ, ಹಾಗಾಗಿ ಇವತ್ತಿಂದ ಅದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ದಿವಸ ಏನು ಮಾಡ್ತಾ ಇದ್ದೀನಿ ಅಂದರೆ ಫಸ್ಟು 2014 ಹಿಡಿದ್ಬಿಟ್ಟು 20ವರೆಗೂ ಆಗಿರುವಂಥ 1 ಮಾರ್ಕ್ಸ್ ಕ್ವಶನ್ಸ್ನ ಮೊದಲಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಕಂಪ್ಲೀಟ್ ಆದಮೇಲೆ ಮತ್ತೆ 2 ಮಾರ್ಕ್ಸು, ಅದಾದಮೇಲೆ 3 ಮಾರ್ಕ್ಸು, ಇದೇ ಥರ ಮುಂದೆ ಹೋಗುವ. ಸೊ ಮೊದಲಿಗೆ 1 ಮಾರ್ಕ್ಸ್ ಕ್ವಶನ್ ಸ್ಟಾರ್ಟ್ ಮಾಡುವ. ಓಕೆ ಫ್ರೆಂಡ್ಸ್, ಮೊದಲನೇದಾಗಿ ನಾನು ಮಾರ್ಚ್ 2014 ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಓಕೆ, ಅದರಲ್ಲಿ ಪಾರ್ಟ್ ಎ ಫಸ್ಟ್ 1 ಮಾರ್ಕ್ಸ್ ಕ್ವಶನ್ಸ್ಗಳು ಬರ್ತಾ ಇದ್ದಾವೆ. ಯಾವಪ್ಪ ಅಂದರೆ ಫಸ್ಟು ಆನ್ಸರ್ ದ ಆಲ್ ದ ಫಾಲೋಯಿಂಗ್ ಕ್ವಶನ್ಸ್ ಅಂತ ಇರುತ್ತೆ. ನಾವಿಲ್ಲಿ ಎಲ್ಲ ಕ್ವಶನ್ಸ್ನ ಸಾಲ್ವ್ ಮಾಡಬೇಕು. ಕೊಟ್ಟಿರೋದು 10 ಕ್ವಶನ್ಸ್ ಕೊಟ್ಟಿರ್ತಾರೆ, ಎಲ್ಲ ಕ್ವಶನ್ಸ್ನ ನಾವು ಇಲ್ಲಿ ಕಂಪಲ್ಸರಿ ಸಾಲ್ವ್ ಮಾಡಬೇಕು. ಓಕೆ, ಸೊ ಏನಿದೆ ನೋಡಿ, ಫಸ್ಟ್ ಕ್ವಶನ್ ಭಾಳ ಸಿಂಪಲ್ ಆಗಿದೆ. ಫಸ್ಟ್ ಕ್ವಶನ್ ಯಾವಾಗಲೂ ರಿಲೇಷನ್ ಮೇಲೇ ಬರೋದು. ಓಕೆ, ಇಲ್ಲೇನು ಕೊಟ್ಟಿದ್ದಾರೆ, ರಿಲೇಷನ್ ಆರ್ ಆನ್ ಅ ಸೆಟ್ ಎ ಕೊಟ್ಟಿದ್ದಾರೆ, 1 2 3 ಅಂತಿದೆ. ಡಿಫೈನ್ಡ್ ಬೈ ಆರ್ ಇಸ್ ಈಕ್ವಲ್ಸ್ ಅಂದರೆ ಅವರೇ ರಿಲೇಷನ್ ಕೊಟ್ಬಿಟ್ಟಿದ್ದಾರೆ. ಓಕೆ, ಒಂದು ರಿಲೇಷನ್ ಕೊಟ್ಟಿದ್ದಾರೆ. ಏನು ಹೇಳ್ತಾ ಇದ್ದಾರೆ ನೋಡಿ, ಈಸ್ ನಾಟ್ ಅ ಸಿಮೆಟ್ರಿಕ್ ಅಂತ ಅವರೇ ಹೇಳ್ತಾ ಇದ್ದಾರೆ. ಇದು ಸಿಮೆಟ್ರಿಕ್ ಇಲ್ಲ, ಯಾಕೆ, ವಾಯ್ ಅಂತ ಕೊಟ್ಟಿದ್ದಾರೆ ಕ್ವಶನ್. ಅದನ್ನು ಕನ್ಕ್ಲೂಷನ್ ನಾವು ಇಲ್ಲಿ ಬರೀಬೇಕು. ಸಿಮೆಟ್ರಿಕ್ ಅಂತಂದರೆ ಏನಿದೆ ನೋಡಿ, ಫಸ್ಟ್ನ ಡೆಫಿನಿಷನ್ ನಾನು ಇಲ್ಲಿ ಬರಿತಾ ಇದ್ದೀನಿ ನೋಡಿ. ಏನಿದೆ ಸಿಮೆಟ್ರಿಕ್ ಕಂಡೀಷನು, ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಇದ್ದರೆ ಬಿ ಕಾಮ ಎ ಬಿಲಾಂಗ್ಸ್ ಟು ಆರ್ ಇರಬೇಕು ಅಂತ ಇದೆ. ಯಾವುದು ಸಿಮೆಟ್ರಿಕ್ ಕಂಡೀಷನ್, ಕರೆಕ್ಟಾ? ಎ ಕಾಮ ಬಿ ಇತ್ತಂದರೆ ಬಿ ಕಾಮ ಎ. ಈ 1 ಕಾಮ 1 ರಿವರ್ಸ್ ಮಾಡಿದರೆ ಅದೇ ಆನ್ಸರ್ ಬರುತ್ತೆ, 3 ಕಾಮ 3 ರಿವರ್ಸ್ ಮಾಡಿದರೆ ಅದೇ ಆನ್ಸರ್ ಬರುತ್ತೆ. ಬಟ್ 1 ಕಾಮ 2 ರಿವರ್ಸ್ ಮಾಡಿದರೆ ಎಷ್ಟು ಬರುತ್ತೆ, 2 ಕಾಮ 1 ಬರುತ್ತೆ. ಅದು ಈ ಸೆಟ್ಟಲ್ಲಿ ಇಲ್ಲ, ಹಾಗಾಗಿ ಇದು ನಾಟ್ ಸಿಮೆಟ್ರಿಕ್ ಇದೆ. ಸೊ ಅದಕ್ಕೆ ಏನಂತ ಬರೀಬೇಕು ರೀಸನ್ನು, 1 ಕಾಮ 2 ಈಸ್ ಬಿಲಾಂಗ್ಸ್ ಟು ಆರ್ ಬಟ್ 2 ಕಾಮ 1 ಈಸ್ ನಾಟ್ ಬಿಲಾಂಗ್ಸ್ ಟು ಆರ್. therefore R is not symmetric. ಇಷ್ಟೇ ಬರೆದ್ರೆ ಸಾಕು, ನಿಮಗೆ 1 ಮಾರ್ಕ್ಸ್ ಬಂದುಬಿಡ್ತು. ಸಿಂಪಲ್ ಇದೆನಾ ಇದು ಆನ್ಸರು? ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗುವ. ಸೆಕೆಂಡ್ ಕ್ವಶನ್ ನೋಡಿ ಏನಿದೆ, ರೈಟ್ ದ ಡೊಮೇನ್ ಆಫ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಕಾಸ್ ಇನ್ವರ್ಸ್ ಎಕ್ಸ್. ಇದನ್ನು ನಿಮಗೆ ಗೊತ್ತಿರಬೇಕು. ಕಾಸ್ ಇನ್ವರ್ಸ್, ಸೈನ್ ಇನ್ವರ್ಸ್, ಸ್ಟ್ಯಾನ್ ಇನ್ವರ್ಸ್, ಇವೆಲ್ಲ ಟ್ರಿಗ್ನೋಮೆಟ್ರಿ ರಿಸಲ್ಟ್ಸ್ದು ಡೊಮೇನರೇ ಕೇಳ್ತಾರೆ, ಇಲ್ಲಾಂದರೆ ರೇಂಜರೇ ಕೇಳ್ತಾರೆ. ಇಲ್ಲಿ ಏನು ಕೇಳಿದ್ದಾರೆ, ಡೊಮೇನ್ ಆಫ್ ಕಾಸ್ ಇನ್ವರ್ಸ್ ಅಂತಿದೆ. ಇದು ಏನಿದೆ ಹೇಳಿ, ಡೊಮೇನ್ ಆಫ್ ಕಾಸ್ ಇನ್ವರ್ಸ್ ಅಂತಂದರೆ ಡೊಮೇನ್ ಆಫ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಈಸ್ -1 to 1 ಇದೆ. ಇದು ಕ್ಲೋಸ್ ಬ್ರಾಕೆಟ್ ಕಂಪಲ್ಸರಿ, ಇದು ಯಾವಾಗಲೂ ನೆನಪಿನಲ್ಲಿ ಇರಬೇಕು ನಿಮಗೆ. ಗೊತ್ತಾಯ್ತಾ? ಓಕೆ, ಸೊ ಇದು ಕ್ಲಿಯರ್ ಆಯಿತು. ಇದಾದಮೇಲೆ ಡಿಫೈನ್ ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಾವು ಇಲ್ಲೇನು ಡಿಫೈನ್ ಮಾಡಬೇಕಾಗಿರೋದು, ಸ್ಕೇಲಾರ್ ಮ್ಯಾಟ್ರಿಕ್ಸನ್ನು ನಾವು ಇಲ್ಲಿ ಡಿಫೈನ್ ಮಾಡಬೇಕು. ಅಂದರೆ ಡೆಫಿನಿಷನ್ ಇಲ್ಲಿ ಬರೀಬೇಕು. ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತಂದರೆ ಏನಿದೆ ಡೆಫಿನಿಷನು, ಏನಿದೆ ನೋಡಿ, ಸ್ಕೆಲಾರ್ ಮ್ಯಾಟ್ರಿಕ್ ಡೆಫಿನಿಷನ್ ಬರೀಬೇಕಂತಂದರೆ, ಈ ಸ್ಕೆಲಾರ್ ಮ್ಯಾಟ್ರಿಕ್ಸ್ ಇಸ್ ಸೇಡ್ ಟು ಬಿ ಎ ಡೈಗೊನಲ್ ಮ್ಯಾಟ್ರಿಕ್ಸ್ ಇನ್ ವಿಚ್ ಪ್ರಿನ್ಸಿಪಲ್ ಡೈಗೊನಲ್ ಎಲಿಮೆಂಟ್ಸ್ ಆರ್ ಸೇಮ್. ಡೈಗೊನಲ್ ಮ್ಯಾಟ್ರಿಕ್ಸ್ ಅಂದರೆ ಏನು ನಮ್ಗೆ ಮೊದಲು ಗೊತ್ತಿರಬೇಕು. ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದೆ, ಇದು ಏನಾಗುತ್ತೆ, ಡೈಗೊನಲ್ ಮ್ಯಾಟ್ರಿಕ್ಸ್ ಆಗುತ್ತೆ. ಬಟ್ ಅವ್ರೇನು ಹೇಳ್ತಾ ಇದ್ದಾರೆ, ಈ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಈಸ್ ಎ ಡೈಗೊನಲ್ ಮ್ಯಾಟ್ರಿಕ್ಸ್ ಇನ್ ವಿಚ್ ಆಲ್ ದ ಪ್ರಿನ್ಸಿಪಲ್ ಡೈಗೊನಲ್ ಎಲಿಮೆಂಟ್ಸ್ ಆರ್ ಸೇಮ್. ಇವೆಲ್ಲ ಸೇಮ್ ಆಗಿರಬೇಕು ಡೈಗೊನಲ್ ಮ್ಯಾಟ್ರಿಕ್ಸಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅಂತಂದರೆ ನೀವು ಎಕ್ಸಾಂಪಲ್ ಇದಕ್ಕೆ ಏನು ಕೊಡಬೇಕಪ್ಪ ಅಂತಂದರೆ, ನಾನು ಇಲ್ಲಿ ಬರಿತಾ ಇದ್ದೀನಿ ನೋಡಿ, ನಾನು 2ನೇ ತೊಗೋತಾ ಇದ್ದೀನಿ. 2 0 0 0 2 0 0 0 2. ಇದು ನಿಮ್ಮದು ಏನಾಗಿದೆ, ಸ್ಕೇಲಾರ್ ಮ್ಯಾಟ್ರಿಕ್ಸ್ ಆಗಿದೆ. ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂದರೆ ಇದು ಫಸ್ಟ್ ಡೈಗೊನಲ್ ಮ್ಯಾಟ್ರಿಕ್ಸ್ ಆಗಿದೆನಾ. ನಾನ್ ಡೈಗೊನಲ್ ಎಲಿಮೆಂಟ್ಸ್ ಆರ್ 0. ಪ್ರಿನ್ಸಿಪಲ್ ಡೈಗೊನಲ್ ಎಲಿಮೆಂಟ್ಸ್ ಏನಾಗಿರಬೇಕು, ಸೇಮ್ ಆಗಿರಬೇಕು. ಅಂದರೆ 2 2 2ನೇ ಇರಬೇಕು. ಇಲ್ಲ 3 ತೊಗೊಂಡ್ರೆ 3 3 ಇರಬೇಕು, 1 ತೊಗೊಂಡ್ರೆ 1 1 ಇರಬೇಕು. ಗೊತ್ತಾಯ್ತಾ? ಇದು ಕ್ಲಿಯರ್ ಆಯಿತಾ? ಓಕೆ, ಇದಾದಮೇಲೆ ನೆಕ್ಸ್ಟ್ ಬರೋದು ಡಿಟರ್ಮೆಂಟ್ ಕ್ವಶನ್. ಓಕೆ, ಫೋರ್ತ್ ಕ್ವಶನ್ ಯಾವಾಗಲೂ ಡಿಟರ್ಮೆಂಟ್ ಕ್ವಶನ್ ಆಗಿರುತ್ತೆ. ನೋಡಿ ಇಲ್ಲಿ ಏನಿದೆ, ಇಫ್ ಎ ಈಸ್ ಈಕ್ವಲ್ಸ್ ಟು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಮತ್ತು ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಇಲ್ಲಿ ಇದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಬಟ್ ನಾವು ಇಲ್ಲಿ ಏನು ಫೈಂಡ್ ಮಾಡಬೇಕಾಗಿದ್ದು, ಡಿಟರ್ಮಿನೆಂಟ್ ಆಫ್ 2a, ಕರೆಕ್ಟಾ? ಸೊ ಡಿಟರ್ಮಿನೆಂಟ್ ಆಫ್ 2a ಫೈಂಡ್ ಮಾಡಬೇಕಾಗಿದ್ದರೆ ಮೊದಲು ಇದ್ರದ್ದು 2a ರಿಸಲ್ಟ್ ನಾವು ಫೈಂಡ್ ಮಾಡ್ಕೋಬೇಕು. 2a ರಿಸಲ್ಟ್ ಅಂದರೆ 2 ಎಲ್ಲ ಎಲಿಮೆಂಟ್ಸಿಗೆ ಮಲ್ಟಿಪ್ಲೈ ಮಾಡಬೇಕು. 2 × 1 ಅಂದರೆ 2 ಆಯಿತು, 2 × 2 ಅಂದರೆ 4 ಆಗುತ್ತೆ, 2 × 3 ಅಂದರೆ 6, 2 × 4 ಅಂದರೆ 8 ಆಯಿತು, ಕರೆಕ್ಟಾ? ಸೊ ಇದ್ರದ್ದು ನಾವು ಇವಾಗ ಡಿಟರ್ಮಿನೆಂಟ್ ವ್ಯಾಲ್ಯೂ ಮಾಡಬೇಕು. ಇವಾಗ 2a ಬಂತಲ್ಲ, ಇದರದ್ದು 2aನ ಡಿಟರ್ಮಿನೆಂಟ್ ಒಳಗೆ ಬರ್ಕೋಬೇಕು. ಡಿಟರ್ಮಿನೆಂಟಲ್ಲಿ ಬರ್ಕೊಂಡ್ರೆ ಏನಾಗುತ್ತೆ ನೋಡಿ, 2 4 6 8 ಈ ಥರ ಬರ್ಕೊಂಡು ಇದ್ರ ವ್ಯಾಲ್ಯೂನ ನಾವು ಇವಾಗ ಫೈಂಡ್ ಮಾಡ್ಕೋಬೇಕು. ಯಾವ ಥರ ಮಾಡ್ತಾರೆ, 2 × 2 ಆರ್ಡರ್ದು ಡಿಟರ್ಮಿನೆಂಟ್ ವ್ಯಾಲ್ಯೂ ಕ್ರಾಸ್ ವಾಯ್ಸ್ ಮಲ್ಟಿಪ್ಲೈ ಮಾಡ್ತೀರಾ. 8 × 2 ಅಂದರೆ ಎಷ್ಟಾಯಿತು, 16 ಮೈನಸ್ 6 × 4 24. ಸೊ ಇದರಲ್ಲಿ ಸಬ್ಸ್ಟ್ರಾಕ್ಟ್ ಮಾಡಿದರೆ ಮೈನಸ್ ಬರುತ್ತಾ, -8 ಆಗುತ್ತಾ? ಓಕೆ, ಸೊ ಇನ್ನು ನೆಕ್ಸ್ಟ್ ರಿಸಲ್ಟ್ ನೋಡಿ,
ಇಫ್ y ಇಸ್ ಈಕ್ವಲ್ಸ್ ಟು ಲಾಗ್ ಆಫ್ ಸೈನ್ ಎಕ್ಸ್ ಅಂತಿದೆ, ಫೈಂಡ್ ಡಿವೈ ಬೈ ಡಿ ಎಕ್ಸ್ ಅಂತಿದೆ. ಇದು ಭಾಳ ಸಿಂಪಲ್ ಇದೆ ನೋಡಿ. ಏನು ಕೊಟ್ಟಿದ್ದಾರೆ, y ಇಸ್ ಈಕ್ವಲ್ಸ್ ಟು ಲಾಗ್ ಆಫ್ ಸೈನ್ ಎಕ್ಸ್ ಅಂದರೆ ನಾನು ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದೀನಿ. ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಲಾಗ್ ಎಕ್ಸ್ ಅಂತ ತೊಗೋಬೇಕು. ಇದು ಕಂಪ್ಲೀಟ್ ಎಕ್ಸ್ ಅಂತ ಕನ್ಸಿಡರ್ ಮಾಡಿ. ಲಾಗ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, 1/x ಅಂದರೆ 1/sin x ಆಯಿತು. ಓಕೆ, ಇಲ್ಲಿ ಎಕ್ಸ್ಟ್ರಾ ಟರ್ಮ್ ಏನಿದೆ, ಸೈನ್ ಎಕ್ಸ್ ಅನ್ನೋದು ಎಕ್ಸ್ಟ್ರಾ ಟರ್ಮ್, ಅದಕ್ಕೆ ನಾವು ಇನ್ನೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು. ಲಾಗ್ ಎಕ್ಸ್ ಇದ್ದರೆ ಬರೀ 1/x ಬರೀತಿದೆ, ಎಕ್ಸ್ ಜಾಗದಲ್ಲಿ ಸೈನ್ ಎಕ್ಸ್ ಬಂದಿದೆ, ಅದನ್ನು ಎಕ್ಸ್ಟ್ರಾ ಟರ್ಮ್ ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ ಏನಾಗುತ್ತೆ ನೋಡಿ, ಇದು ರಿಸಲ್ಟು 1/sin x ಆ್ಯಸ್ ಇಟ್ ಇದೆ. ಸೈನ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನಿದೆ, ಕಾಸ್ ಎಕ್ಸ್ ಇದೆ. ಸೊ ಕಾಸ್ ಎಕ್ಸ್, ಕಾಸ್ ಬೈ ಸೈನ್ ಅಂತಂದರೆ ಏನಾಯ್ತು, ಇದು ರಿಸಲ್ಟು ಕಾಟ್ ಎಕ್ಸ್. ಎಷ್ಟು ಮಾಡಿದರೆ ನಿಮ್ಮದು 5th ಕ್ವಶನ್ ಕಂಪ್ಲೀಟ್ ಆಯಿತು. ಸಿಂಪಲ್ ಇದೆನಾ ಇದು ಕೂಡ. ಇನ್ನು 6th ಕ್ವಶನ್ ನೋಡಿ ಏನಿದೆ, ಎವ್ಯಾಲ್ಯುವೇಟ್ ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್. 1 ಮಾರ್ಕ್ಸಲ್ಲಿ ಯಾವಾಗಲೂ ಸಿಂಪಲ್ ಆಗಿರುವಂಥ ಕ್ವಶನ್ಸ್ಗಳೇ ಬರ್ತವೆ ಇಂಟಿಗ್ರೇಷನಲ್ಲಿ. ಓಕೆ, ನೋಡಿ ಏನಿದೆ, ಇದು ಭಾಳ ಸಿಂಪಲ್ ಆಗಿದೆ. ಓಕೆ, ಸೊ ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ನಾನು ಬರ್ಕೊತಾ ಇದ್ದೀನಿ ಕ್ವಶನ್ ಮೊದಲು. ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್. ಓಕೆ, ಸೊ ಇವಾಗ ಇಂಟಿಗ್ರೇಷನ್ ನಾವೇನು ಮಾಡ್ಕೋಬೇಕು, ಸಪ್ರೇಟಾಗಿ ತೊಗೋಬೇಕು ಇದನ್ನು. ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಡಿ ಎಕ್ಸ್ ಆಗುತ್ತೆ. ಇವಾಗ ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಏನಾಗುತ್ತೆ, ಮೈನಸ್ ಕಾಸ್ ಎಕ್ಸ್ ಆಗುತ್ತೆ. ಯಾಕಂದರೆ ಇದು ಇಂಟಿಗ್ರೇಷನಲ್ಲಿ ಸೈನ್ ಮೈನಸ್ ಬರುತ್ತೆ. ಅದಾದಮೇಲೆ ಪ್ಲಸ್ ಕಾಸ್ ಎಕ್ಸ್ದು ಪ್ಲಸ್ ಸೈನ್ ಎಕ್ಸ್ ಆಗುತ್ತೆ, ಪ್ಲಸ್ ಸಿ. ಎಷ್ಟು ಮಾಡಿದರೆ ನಿಮ್ಮ ಆನ್ಸರ್ ಕಂಪ್ಲೀಟ್ ಆಯಿತು. ಇದು ಕೂಡ ಸಿಂಪಲ್ ಇದೆನಾ. ಓಕೆ, ಇನ್ನು ನೆಕ್ಸ್ಟ್ 7th ಕ್ವಶನ್ ನೋಡಿ. 7th ಕ್ವಶನ್ ಏನಿದೆ, ಫೈಂಡ್ ದ ಡೈರೆಕ್ಷನ್ ಕೊಸೈನ್ಸ್ ಆಫ್ ದ ವೆಕ್ಟರ್ ಅಂತ ಕೊಟ್ಟಿದ್ದಾರೆ. ಇದ್ರದ್ದು ನಾವು ಡೈರೆಕ್ಷನ್ ಕೊಸೈನ್ಸ ಫೈಂಡ್ ಮಾಡ್ಕೋಬೇಕು. ಕೊಸೈನ್ಸ್ ಅಂತಂದರೆ ಇಲ್ಲಿ ಏನು ಬರಿತಾ ಇದ್ದೀರಿ, ಎಲ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಆರ್, ಎಮ್ ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಆರ್, ಎನ್ ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಆರ್ ಅಂತ ಬರಿತಾ ಇದ್ದೀರಿ. ಅಂದರೆ ಇದ್ರದ್ದು ಮೊದಲು ನಾವು ಏನು ಮಾಡ್ಕೋಬೇಕು, ಈ ಕೊಟ್ಟಿರೋಂಥ ವ್ಯಾಕ್ಟರ್ದು ಆರ್ನ ನಾವು ಇಲ್ಲಿ ಫೈಂಡ್ ಮಾಡ್ಕೋಬೇಕು. ಅಂದರೆ ಇದ್ರದ್ದು ಮ್ಯಾಗ್ನಿಟ್ಯೂಡ್ ನಾವು ಇಲ್ಲಿ ಫೈಂಡ್ ಮಾಡ್ಕೋಬೇಕು. ಕೊಟ್ಟಿರುವಂಥ ವ್ಯಾಕ್ಟರ್ದು ಮ್ಯಾಗ್ನಿಟ್ಯೂಡ್ ನಾವು ಇಲ್ಲಿ ಫೈಂಡ್ ಔಟ್ ಮಾಡ್ಕೋಬೇಕು. ಎಷ್ಟಾಗುತ್ತೆ ನೋಡಿ, ಮ್ಯಾಗ್ನಿಟ್ಯೂಡ್ ಹೆಂಗೆ ಫೈಂಡ್ ಮಾಡೋದು ಗೊತ್ತಿದೆಯಲ್ಲ. ಸೊ ಇದಕ್ಕೆ ನಾನು ವೆಕ್ಟರ್ ಎ ಅಂತ ತೊಗೊಂಡ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಏನಾಗುತ್ತೆ ನೋಡಿ, ಸ್ಕ್ವೇರ್ ರೂಟ್ ಆಫ್, ಇಲ್ಲಿ 1 ಇರುತ್ತೆ, ಇಲ್ಲಿ 2 ಇದೆ, ಇಲ್ಲಿ 3 ಇದೆ, ಏನಿಲ್ಲ ಅಂದರೆ 1 ಇರುತ್ತೆ. ಅಂದರೆ 1 ಸ್ಕ್ವೇರ್ ತೊಗೊತೀರಾ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್. ಸೊ ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ, ಎಷ್ಟಾಗುತ್ತೆ ನೋಡಿ. 1 ಸ್ಕ್ವೇರ್ ಅಂದರೆ 1 ಆಗುತ್ತೆ, 2 ಸ್ಕ್ವೇರ್ 4, 3 ಸ್ಕ್ವೇರ್ 9, 10 14 ಆಯಿತಾ. ಇದು ರೂಟ್ 14 ನಮಗೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಸಿಕ್ತು. ಇದಾದಮೇಲೆ ನೀವು ನೆಕ್ಸ್ಟ್ ಫಾರ್ಮುಲಾ ಹಾಕಿ, ಡೈರೆಕ್ಷನ್ ಕೊಸೈನ್ಸ್ ಆರ್ ಈಕ್ವಲ್ಸ್ ಟು ಅಂತಂದರೆ ಏನಿತ್ತು ನಮ್ಮದು ಫಾರ್ಮುಲಾ, ನೀವು ಬೇಕಿದ್ರೆ ಎಲ್ ಎಮ್ ಎನ್ ಅಂತ ತೊಗೋಬೋದು, ಇಲ್ಲಾಂದರೆ ಎ ಬಿ ಸಿ ಅಂತಾದರೂ ತೊಗೋಬೋದು, ಎಕ್ಸ್ ವೈ ಝೆಡ್ ಏನು ಬೇಕಾದರೂ ನೀವು ತೊಗೋಬೋದು ಇಲ್ಲಿ. ಓಕೆ, ಸೊ ನಾನು ಇವಾಗ ಫಸ್ಟ್ ರಿಸಲ್ಟ್ ಎಕ್ಸ್ ಇಲ್ಲಿ ಏನು ತೊಗೊಂಡಿದ್ರಿ, ಇದು ಫಸ್ಟ್ ಕೋಆರ್ಡಿನೇಟ್ ಏನಿರುತ್ತಲ್ಲ ಅದೇ ನಿಮ್ಮದು ಇಲ್ಲಿ ಫಸ್ಟ್ ಪಾಯಿಂಟ್ ಆಗಿರುತ್ತೆ. ಅಥವಾ ಎಲ್ ಎಮ್ ಎನ್ ತೊಗೊಂಡ್ರಿ, ಇದು ಎಲ್ ರಿಸಲ್ಟ್ ಎಷ್ಟಿದೆ, 1 ಇದೆನಾ, ಏನಿಲ್ಲ ಅಂದರೂ. ಸೊ 1 ನೀವು ಬೇಕಿದ್ರೆ ಫಾರ್ಮುಲಾ ಬರೆದು ಕೂಡ ಬರೀಬೋದು. 1 ಡಿವೈಡ್ ಬೈ ರೂಟ್ 14 ಇದು ಫಸ್ಟ್ ಪಾಯಿಂಟ್ ಆಯಿತು. ಇಲ್ಲಿ ಸೆಕೆಂಡ್ ಎಷ್ಟಿದೆ, 2 ಇದೆ, ಅಂದರೆ 2 ಡಿವೈಡ್ ಬೈ ರೂಟ್ 14 ಆಯಿತು. ನೆಕ್ಸ್ಟ್ ಥರ್ಡ್ ಎಷ್ಟಿದೆ, 3 ಡಿವೈಡ್ ಬೈ ರೂಟ್ 14 ಇದೆ. ಸೊ ಇಷ್ಟು ಮಾಡಿದರೆ ನಿಮ್ಮದು ಕಂಪ್ಲೀಟಾಗಿ 1 ಮಾರ್ಕ್ಸ್ ಬರುತ್ತೆ. ನೀವು ಡೈರೆಕ್ಟ್ ಇದೇ ಬರೆದ್ರೂ ಕೂಡ ಮಾರ್ಕ್ಸ್ ಸಿಗುತ್ತೆ. ಬಟ್ ಇಷ್ಟು ಬರೀಬೇಕು, ಡೈರೆಕ್ಷನ್ ಕೊಸೈನ್ಸ್ ಅಂತ ಹೇಳಿಬಿಟ್ಟು. ಓಕೆ, ಸೊ ಇದು ಕ್ಲಿಯರ್ ಆಯಿತಾ. ಓಕೆ, ಇನ್ನು ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ. ಫೈಂಡ್ ದ ಇಕ್ವೇಷನ್ ಆಫ್ ದ ಪ್ಲೇನ್ ವಿತ್ ಇಂಟರ್ಸೆಪ್ಟ್ 4 ಅಂತ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ, ಫೈಂಡ್ ದ ಇಕ್ವೇಷನ್ ಆಫ್ ದ ಪ್ಲೇನ್ ವಿತ್ ಇಂಟರ್ಸೆಪ್ಟ್ 4 ಆನ್ ದ ಝೆಡ್ ಆಕ್ಸಿಸ್ ಆ್ಯಂಡ್ ಪ್ಯಾರಲಲ್ ಟು ಎಕ್ಸ್ ಒ ವೈ ಪ್ಲೇನ್ ಅಂತ ಕೊಟ್ಟಿದ್ದಾರೆ. ಓಕೆ, ಪ್ಯಾರಲಲ್ ಟು ಎಕ್ಸ್ ವೈ ಒ ಪ್ಲೇನ್ ಅಂತ, ಈ ಪ್ಲೇನಿಗೆ ಇದು ಪ್ಯಾರಲ್ ಆಗಿದೆ. 1 ತಿಳ್ಕೊಳ್ಳಿ, ಯಾವಾಗಲೂ ಆನ್ ಝೆಡ್ ಆಕ್ಸಿಸ್ ಅಂತ ಕೊಟ್ಟರೆ ಅದು ಯಾವ್ದು ಪ್ಲೇನ್ ಅಂತ ಹೇಳ್ತಾ ಇದ್ದಾರೆ, ಪ್ಯಾರಲಲ್ ಟು ಯಾವ ಪ್ಲೇನಿಗೆ, ಎಕ್ಸ್ ಒ ವೈ. ಓಕೆ, ಆನ್ ಝೆಡ್ ಆಕ್ಸಿಸ್ ಅಂತಂದಾಗ ಆಯಿತಾ, ಅದು ಝೆಡ್ ಪ್ಲೇನಲ್ಲೇ ಇದೆ. ಅಂದರೆ ಅದು ಎಷ್ಟು ಕೊಟ್ಟಿದ್ದಾರೆ, ಇಂಟರ್ಸೆಪ್ಟ್ ಪಾಯಿಂಟ್ 4 ಇತ್ತು. ಅಂದರೆ ಅದರದ್ದು ಇಕ್ವೇಷನ್ ಏನಾಗುತ್ತಪ್ಪ ಅಂದರೆ ಝೆಡ್ ಇಸ್ ಈಕ್ವಲ್ಸ್ ಟು 4 ಆಗುತ್ತೆ. ಇಷ್ಟೇ ಇರೋದು. ಆನ್ ವೈ ಆಕ್ಸಿಸ್ ಅಂತ ಕೊಟ್ಟಿದ್ರೆ ವೈ ಇಸ್ ಈಕ್ವಲ್ಸ್ ಟು 4 ಆಗಿರೋದು. ಇಷ್ಟೇನೆ ಸಿಂಪಲ್. ಓಕೆ, ಸೊ ಇದು ಸಿಂಪಲ್ ಆಗಿದೆನಾ. ಇದಾದಮೇಲೆ ನೆಕ್ಸ್ಟ್ ಬರೋದು ಡಿಫೈನ್ ಫೀಸಿಬಲ್ ರೀಸನ್. ಓಕೆ, ನಾ ಇವಾಗ ಫೀಸಿಬಲ್ ರೀಸನ್ ಡೆಫಿನಿಷನ್ ಬರೀತಾ ಇದೆ ನೋಡಿ. ಇಲ್ಲಿ ಡೆಫಿನಿಷನ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಪ್ಪ ಅಂತಂದರೆ ಇದು ಭಾಳ ಸತಿ ಕೇಳಿದ್ದಾರೆ ಎಕ್ಸಾಮಲ್ಲಿ. ಓಕೆ, ಏನಿದೆ, ಎ ಕಾಮನ್ ರೀಸನ್ ಡಿಟರ್ಮೈನ್ಡ್ ಬೈ ಆಲ್ ದ constraints including the non-negative constraints of a LPP is called as the feasible reason. ಅಂದರೆ ಏನು ಹೇಳ್ತಾ ಇದ್ದಾರೆ, ಕಾಮನ್ ರೀಸನ್ ಆಗಿರುತ್ತಲ್ಲ, ನೀವು ಶೇಡ್ ಮಾಡ್ತೀರಾ ಎಕ್ಸಾಮಲ್ಲಿ ಡ್ರಾ ಮಾಡಿದ ಮೇಲೆ,
ಶೇಡೆಡ್ ರೀಸನ್ನು. ಆ ಶೇಡೆಡ್ ರೀಸನ್ಗೆ ಅದರಲ್ಲಿ ಏನೇನಾಗಿರುತ್ತೆ, ಕನ್ಸ್ಟೆಂಟ್ಸ್ ಇರುತ್ತೆ ಮತ್ತು ನಾನ್ ನೆಗೆಟಿವ್ ಕನ್ಸ್ಟೆಂಟ್ಸ್ ಅಂದರೆ ಯಾವುದು, ಎಕ್ಸ್ ಇಸ್ ವೈ ಆ್ಯಂಡ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 0 ಅಂತ ತೊಗೊತಿರಲ್ಲ, ಅದು ನಾನ್ ನೆಗೆಟಿವ್ ಕನ್ಸ್ಟೆಂಟ್ಸ್. ಎರಡು ಇನ್ಕ್ಲೂಡ್ ಆಗಿರುವಂಥ LPP ಪ್ರಾಬ್ಲಮ್ಸ್ಗೆ ಏನಂತ ಹೇಳ್ತಾ ಇದ್ದಾರೆ, ಆ ಶೇಡೆಡ್ ರೀಸನ್ಗೆ ಫೀಸಿಬಲ್ ರೀಸನ್ ಅಂತ ಹೇಳ್ತಾ ಇದ್ದಾರೆ. ಇದು ಸಿಂಪಲ್ ಆಗಿದೆ ನೋಡಿ. ಓಕೆ, ಇನ್ನು ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, 10th ಒನ್ ಏನಿದೆ ನೋಡಿ. ಇಲ್ಲಿ P ಆಫ್ A ಕೊಟ್ಟಿದ್ದಾರೆ 4/5, ಅದಾದಮೇಲೆ P ಆಫ್ B ಗಿವನ್ ಬೈ A ಕೊಟ್ಟಿದ್ದಾರೆ 2/5, ಫೈಂಡ್ P ಆಫ್ A ಇಂಟರ್ಸೆಕ್ಷನ್ B ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇವಾಗ ನಮಗೆ ಇದು A ಇಂಟರ್ಸೆಕ್ಷನ್ B ಅಂದರೆ ಇದು ಮಲ್ಟಿಪ್ಲಿಕೇಶನ್ ಫಾರ್ಮುಲಾ ನಾವು ಇಲ್ಲಿ ಅಪ್ಲೈ ಮಾಡ್ಬೋದಾ? ಏನಿದೆ ಹೇಳಿ ನಮ್ಮದು ಮಲ್ಟಿಪ್ಲಿಕೇಶನ್ ರೂಲ್, A ಇಂಟರ್ಸೆಕ್ಷನ್ B ಈಸ್ ಈಕ್ವಲ್ಸ್ ಟು P ಆಫ್ A ಇಂಟು P ಆಫ್ B ಗಿವನ್ ಬೈ A ಅಂತ ಇದೆಯಾ? ಇನ್ನೊಂದು ಫಾರ್ಮುಲಾ ಇದೆ ಆ್ಯಕ್ಚುಲಿ, ಏನಿದೆ P ಆಫ್ B ಇಂಟು A ಗಿವನ್ ಬೈ B, ಬಟ್ ಇಲ್ಲಿ P ಆಫ್ B ಕೊಟ್ಟಿಲ್ಲ ನಮಗೆ, P ಆಫ್ A ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಇಲ್ಲಿ ಯೂಸ್ ಮಾಡ್ಕೋಬೇಕು. ಕರೆಕ್ಟಾ? ಇದು ನಮ್ಗೆ ಗೊತ್ತಿದೆಯಾ, ಮಲ್ಟಿಪ್ಲಿಕೇಶನ್ ರೂಲ್ ಆನ್ ಪ್ರಾಬಬಿಲಿಟಿ ಅಂತೇಳಿ ಇದೆ ನೋಡಿ. ಓಕೆ, ಸೊ ಇವಾಗ ಇದನ್ನು ಯಾವ್ಯಾವ ಕೊಟ್ಟಿದ್ದಾರೆ ವ್ಯಾಲ್ಯೂಸ್ನ ಫಿಲಪ್ ಮಾಡಿಬಿಟ್ರೆ ಮುಗೀತು. ಏನಿದೆ 4/5 ಇದೆ, B ಗಿವನ್ ಬೈ A ಎಷ್ಟಿದೆ 2/5 ಇದೆ. ನಂತರ ಎಷ್ಟಾಗುತ್ತೆ ನೋಡಿ, 5 × 5 ಅಂದರೆ ಇದು 25 ಆಯಿತಾ, 4 × 2 ಅಂದರೆ 8 ಆಯಿತು. ಸೊ ಇದು ಆಯಿತು ನಿಮ್ಮದು ಇಂಟರ್ಸೆಕ್ಷನ್ A ಇಂಟರ್ಸೆಕ್ಷನ್ B ಆನ್ಸರ್. ಓಕೆ, ಇವಾಗ 2014 ಮಾರ್ಚ್ 2014 ಕಂಪ್ಲೀಟ್ ಆಯಿತು. ಇನ್ನು ನೆಕ್ಸ್ಟ್ ಸಪ್ಲಿಮೆಂಟ್ರಿ ಎಕ್ಸಾಮ್ 2014ನ ಸಾಲ್ವ್ ಮಾಡುವ. ನೆಕ್ಸ್ಟ್ ಇವಾಗ ಜೂನ್ 2014 ಬಂದಿರುವಂಥ 1 ಮಾರ್ಕ್ಸ್ ಕ್ವಶನ್ನ ಸಾಲ್ವ್ ಮಾಡ್ತಾ ಇದ್ದೀನಿ ನೋಡಿ. ಏನಿದೆ ಫಸ್ಟ್ ಕ್ವಶನ್ ನೋಡಿ, ಏನಿದೆ, ಲೆಟ್ ಸ್ಟಾರ್ ಬಿ ಎ ಬೈನರಿ ಆಪರೇಷನ್ ಡಿಫೈನ್ ಆನ್ ದ ಸೆಟ್ ಆಫ್ ರ್ಯಾಷನಲ್ ನಂಬರ್ಸ್ Q. ಸೊ ಡಿಫೈನ್ಡ್ ಬೈ ಅಂತ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಏನಂತ ಕೊಟ್ಟಿದ್ದಾರೆ, A ಸ್ಟಾರ್ B ಈಸ್ ಈಕ್ವಲ್ಸ್ ಟು AB + 1 ಅಂತಿದೆ. ಥ್ರೂ ದ್ಯಾಟ್ ಸ್ಟಾರ್ ಇಸ್ ಅ ಕಮ್ಯುಟೇಟಿವ್. ಓಕೆ, ಮೊದಲು ನಾನಿಲ್ಲಿ ಕಮ್ಯುಟೇಟಿವ್ ಕಂಡೀಷನ್ನ ಬರ್ಕೊಂಡ್ಬಿಡ್ತೇನೆ. ಏನಿದೆ ನಮ್ಮದು ಕಮ್ಯುಟೇಟಿವ್ ಕಂಡೀಷನ್ ಅಂದರೆ A ಸ್ಟಾರ್ B ಇದ್ದರೆ ಅದನ್ನು B ಸ್ಟಾರ್ A ಅಂತ ಪ್ರೂವ್ ಮಾಡಬೇಕು. ಇದು ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಕಮ್ಯುಟೇಟಿವ್ ಸ್ಯಾಟಿಸ್ಫೈ ಆದ ಹಾಗೆ. ಓಕೆ, ಇಲ್ಲಿ ಏನು ಕೊಟ್ಟಿದ್ದಾರೆ, A ಸ್ಟಾರ್ B ಈಸ್ ಈಕ್ವಲ್ಸ್ ಟು AB + 1 ಅಂತ ಇದೆ. ಓಕೆ, ಸೊ ನಾನಿಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಏನಿದೆ AB + 1, A ಸ್ಟಾರ್ B ಅಂದರೆ ಇದು LHS ರಿಸಲ್ಟ್ ಅಲ್ಲಿ ಕರೆಕ್ಟ್ ಆಯಿತು. ಇನ್ನು B ಸ್ಟಾರ್ A ಅಂದರೆ ಇವಾಗ ಫಸ್ಟ್ ನಂಬರ್ B ಇದೆ, ಸೆಕೆಂಡ್ ನಂಬರ್ A ಇದೆ, ಅಂದರೆ B ಸ್ಟಾರ್ A ಅಂದರೆ ಹಾಕಿದರೆ ಏನಾಗುತ್ತೆ ನೋಡಿ, ಈ ಫಾರ್ಮುಲಾ B ಇಂಟು A + 1 ಆಗುತ್ತೆ. ಓಕೆ, ಇವೆರಡು ವ್ಯಾಲ್ಯೂ ಸೇಮ್ ಆಗುತ್ತಾ? ಓಕೆ, ಇವೆರಡು ಡಿಫ್ರೆನ್ಸ್ 1 ಅಂದರೆ ಆ್ಯಸ್ ಇಟ್ ಈಸ್ ಇದೆ, 2 × 3 ಆರ್ 3 × 2 ಎರಡು ಆನ್ಸರ್ ಸೇಮೇ ಬರುತ್ತೆ. ಅಂದರೆ ಎರಡು ವ್ಯಾಲ್ಯೂ ಸೇಮ್ ಆಗಲೇಬೇಕು. ಅಂದರೆ ಎರಡು ಸೇಮ್ ಆಯ್ತು ಅಂದರೆ ಕಮ್ಯುಟೇಟಿವ್ ಇಲ್ಲ ಸ್ಯಾಟಿಸ್ಫೈ ಆಗಿದೆ ಅಂತ ಅರ್ಥ. ಸೊ ನಾವು ಇಲ್ಲೇನು ಬರೀಬೇಕು, ಸ್ಟಾರ್ ಈಸ್ ಅ ಕಮ್ಯುಟೇಟಿವ್. ಓಕೆ, ಫಸ್ಟ್ ಒನ್ ಇಷ್ಟೇ ಬರ್ತದೆ, ಆಯಿತು, 1 ಮಾರ್ಕ್ಸ್ ಸಿಕ್ಬಿಡುತ್ತೆ ನಿಮಗೆ. ಇದು ಕ್ಲಿಯರ್ ಇದೆಯಾ? ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಯಿತಾ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಏನಿದೆ ನೋಡಿ, ಫೈಂಡ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಕಾಸ್ ಇನ್ವರ್ಸ್ ಆಫ್ -1/2 ಅಂತಿದೆ. ಓಕೆ, ಇದನ್ನು ನಾವು ಪ್ರಿನ್ಸಿಪಲ್ ವ್ಯಾಲ್ಯೂನ ಫೈಂಡ್ ಮಾಡ್ಕೋಬೇಕಾಗಿರೋದು ಇದ್ರದ್ದು. ಓಕೆ, ಸೊ ಇದನ್ನು ಪ್ರಿನ್ಸಿಪಲ್ ವ್ಯಾಲ್ಯೂ ಫೈಂಡ್ ಮಾಡಬೇಕಂದ್ರೆ ನಮಗೆ ಇಲ್ಲಿ ಒಂದು ಫಾರ್ಮುಲಾ ಗೊತ್ತಿದೆ. ಏನಪ್ಪ ಅಂತಂದರೆ ಕಾಸ್ ಇನ್ವರ್ಸ್ ಆಫ್ -x ಇತ್ತಂದರೆ ಇದರ ರಿಸಲ್ಟ್ ಏನಾಗುತ್ತೆ, π - ಕಾಸ್ ಇನ್ವರ್ಸ್ ಆಫ್ x ಆಗುತ್ತಾ? ಓಕೆ, ಪ್ರಾಪರ್ಟಿಯಲ್ಲಿ ಇದನ್ನು ಸ್ಟಡಿ ಮಾಡಿದ್ದೀರಾ. ಅಂದರೆ ಇವಾಗ ಏನಾಯ್ತು ನೋಡಿ, ಮೈನಸ್ ಇದೆ ಅಂತಂದರೆ ಇಲ್ಲಿ ಕೂಡ ಇದು ರಿಸಲ್ಟ್ನ ಈ ಥರ ಬರಿಬೋದಾ, ಕಾಸ್ ಇನ್ವರ್ಸ್ ಆಫ್ -1/2 ಇದೆ, ಅದರ ಸಲುವಾಗಿ ನಾನು π - ಕಾಸ್ ಇನ್ವರ್ಸ್ ಆಫ್ 1/2 ಅಂತ ಬರಿಬೋದಾ ಇದನ್ನು. ಓಕೆ, 1/2 ಆಯ್ತು, ಯಾಕಂದರೆ ಮೈನಸ್ ಹೊರಗಡೆ ಬಂತು. ಓಕೆ, ಸೊ ಇದಾದಮೇಲೆ ಇವಾಗ ಈ ಎರಡು ರಿಸಲ್ಟ್ನ ಅಬ್ಸರ್ವ್ ಮಾಡಿ. ಕಾಸ್ ಇನ್ವರ್ಸ್ ಆಫ್ 1/2 ಅಂತಂದರೆ ಈ ರಿಸಲ್ಟ್ನ π ಆ್ಯಸ್ ಇಟ್ ಈಸ್ ಬರೋದು. ಇದು ಕಾಸ್ ಇನ್ವರ್ಸ್ ಆಫ್ 1/2 ಅಂತಂದರೆ ಇದು ರಿಸಲ್ಟು π/3 ಆಗುತ್ತಾ? ಕರೆಕ್ಟಾ? ಓಕೆ, ಸೊ ಇವಾಗ LCM ತೊಗೊಳ್ಳಿ. ಏನಾಗುತ್ತೆ, 3 ಆಗುತ್ತೆ. 3 - 1 ಅಂತಂದರೆ ಎಷ್ಟಾಯಿತು, 2π ಆಯಿತಾ? ಅಂದರೆ ಇದು ರಿಸಲ್ಟ್ ಎಷ್ಟಾಗುತ್ತೆ, 2π/3. ಓಕೆ, 2π/3 ಅನ್ನೋದೇನಾಯಿತು, ನಿಮ್ಮದು ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಕಾಸ್ ಇನ್ವರ್ಸ್ ಆಫ್ -1/2 ಆಯಿತು. ಎಷ್ಟೇ ಇರೋದು, ಸಿಂಪಲ್. ಓಕೆ, ಬಟ್ ಈ ಫಾರ್ಮುಲಾ ನಿಮಗೆ ಗೊತ್ತಿರಬೇಕು. ಇದು ಸಿಂಪಲ್ ಇದೆಯಾ? ಓಕೆ, ಸೊ ಇದಾದಮೇಲೆ ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ, ಡಿಫೈನ್ ಎ ಡೈಗೊನಲ್ ಮ್ಯಾಟ್ರಿಕ್ಸ್ ಅಂತಿದೆ. ಸೊ ಡಿಫೈನ್ ಎ ಡೈಗೊನಲ್ ಮ್ಯಾಟ್ರಿಕ್ಸ್ ಅಂತಂದರೆ, ಸೊ ಇದನ್ನು ನಾವು ಆಲ್ರೆಡಿ ನಾನು ಆಗಲೇ ಹೇಳಿದೆ. ನಾನು ಈ ಡೈಗೊನಲ್ ಮ್ಯಾಟ್ರಿಕ್ಸ್ ಅಂದರೆ ಏನು, ನಾನ್ ಡೈಗೊನಲ್ ಎಲಿಮೆಂಟ್ಸು 0 ಇರ್ತವೆ, ಬಟ್ ಇದು ಏನಾಗಿರಬೇಕು, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರಬೇಕು. ಓಕೆ, ನಾನು ಇಲ್ಲಿ ಬರೀತಾ ಇದ್ದೀನಿ ನೋಡಿ. ಸೊ ಡೈಗೊನಲ್ ಮ್ಯಾಟ್ರಿಕ್ಸ್ ಅಪ್ಪ ಏನಂದರೆ, ಡೈಗೊನಲ್ ಮ್ಯಾಟ್ರಿಕ್ಸ್ ಇಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇನ್ ವಿಚ್ ಆಲ್ ದ ಎಲಿಮೆಂಟ್ಸ್ ಆರ್ 0 ಎಕ್ಸೆಪ್ಟ್ ಪ್ರಿನ್ಸಿಪಲ್ ಡೈಗೊನಲ್ ಎಲಿಮೆಂಟ್ಸ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಬರುವಂಥ ಎಲ್ಲ ಎಲಿಮೆಂಟ್ಸ್ ಏನಾಗಿರ್ತವೆ, 0 ಆಗಿರ್ತವೆ, ಬಟ್ ಎಕ್ಸೆಪ್ಟ್ ಪ್ರಿನ್ಸಿಪಲ್ ಡೈಗೊನಲ್ ಎಲಿಮೆಂಟ್ಸ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಎಕ್ಸೆಪ್ಟ್ ಪ್ರಿನ್ಸಿಪಲ್ ಡೈಗೊನಲ್ಸ್ ಬಿಟ್ಟು ಉಳಿದಿರುವಂಥ ಎಲ್ಲ ಎಲಿಮೆಂಟ್ಸ್ ಏನಾಗಿರ್ತವೆ, 0 ಆಗಿರ್ತವೆ. ಅಂದರೆ ಇವಾಗ ನೀವು ಇಲ್ಲಿ ಏನು ತೊಗೋಬೋದಪ್ಪ ಅಂತಂದರೆ 0 0 0 4 0 0 0 3 ಇಲ್ಲಿ ಒಂದು ಎಕ್ಸಾಂಪಲ್ ನಾನು ಕೊಟ್ಟಿದ್ದೀನಿ. ಈ ಡೈಗೊನಲ್ ಎಲಿಮೆಂಟ್ಸ್ ಏನು ಬೇಕಾದ ನೀವು ತೊಗೋಬೋದು, ಬಟ್
ಉಳಿದಿರುವಂಥ ನಾನ್ ಡಯಾಗೋನಲ್ ಎಲಿಮೆಂಟ್ಸ್ ಇವೆಲ್ಲ ಏನಾಗಿರಬೇಕು 0 ಆಗಿರಬೇಕು. ಅದೇ ನಿಮ್ಮದು ಡಯಾಗೋನಲ್ ಮ್ಯಾಟ್ರಿಕ್ಸ್. ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟರೆ ನಿಮಗೆ ಅದು ಕರೆಕ್ಟಾಗಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಸೊ ನಾನು ಇಲ್ಲಿ ಒಂದು ಎಕ್ಸಾಂಪಲ್ ತೊಗೋತಾ ಇದ್ದೀನಿ. 2 0 0 0 -3 0 0 0 1 ಈ ಥರ ಒಂದು ಎಕ್ಸಾಂಪಲ್ ಕೊಟ್ಟರೆ ನಿಮಗೆ ಬೆಸ್ಟ್ ಆಗುತ್ತೆ ಡೆಫಿನಿಷನ್ ಬರೆದ ಮೇಲೆ. ಓಕೆ, ಯಾವಾಗಲೂ ಡಿಫೈನ್ ಅಂತ ಕೇಳಿದ್ರೆ ಒಂದು ಎಕ್ಸಾಂಪಲ್ ನೀವು ಇಲ್ಲಿ ಬರೀಲೇಬೇಕು. ಇದು ಕ್ಲಿಯರ್ ಆಯಿತಾ? ಓಕೆ, ಸೊ ಅದಾದಮೇಲೆ ನೆಕ್ಸ್ಟ್ ಏನಿದೆ ನೋಡಿ. ಇಫ್ ಎ ಈಸ್ ಈಕ್ವಲ್ಸ್ ಟು ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಅಂತ ಕೊಟ್ಟಿದ್ದಾರೆ, ಡಿಟರ್ಮೆಂಟ್ ಆಫ್ 2a ಫೈಂಡ್ ಮಾಡಬೇಕಾಗಿರೋದು. ಅದೇ ರೀತಿ ಆಗಲೇ ಮಾಡಿದ್ದೀವಲ್ಲ ಹಿಂದಿನ ಎಕ್ಸಾಂಪಲ್ಲಿ, ಅದೇ ರೀತಿ ಇರೋದು. ಇಲ್ಲಿನೂ 2a ಮಾಡಬೇಕಿದೆ ನಮ್ಮ ಮೊದಲು ಸೇಮ್ ಕ್ವಶನ್ನೇ ಆಗಿದೆ ನೋಡಿ ಇದು ಕೂಡ. ಓಕೆ, ಇಲ್ಲಿ ಮೊದಲು 2a ಮಾಡಬೇಕಂದ್ರೆ 2 ಮಲ್ಟಿಪ್ಲೈ ಮಾಡ್ಕೊಳ್ಳಿ. 2 × 2 4 ಆಗುತ್ತೆ. 4 × 2 ಅಂದರೆ 8 ಆಯಿತು. ಇದು ಮತ್ತು 4 ಆಯಿತು. ಸೊ ಇದಕ್ಕೆ ನಾವು ಏನು ಮಾಡಬೇಕು ಇವಾಗ, ಡಿಟರ್ಮಿನೆಂಟ್ ಮಾಡ್ಕೋಬೇಕು. ಸೊ ಡಿಟರ್ಮಿನೆಂಟ್ ಮಾಡ್ಕೊಂಡ್ರೆ ಏನಾಗುತ್ತೆ, 2 4 8 4 ಆಯಿತು. ಸೊ ಇದನ್ನು ಕ್ರಾಸ್ ವೈ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 4 × 2 ಅಂತಂದರೆ 8 ಆಗುತ್ತೆ. ಮೈನಸ್ 8 × 4 ಅಂತಂದರೆ ಎಷ್ಟಾಗುತ್ತೆ ನೋಡಿ, 32 ಆಗುತ್ತೆ. ಓಕೆ, 8 - 32 ಅಂತಂದರೆ ಎಷ್ಟಾಯ್ತು, ಇದು -24 ಅಂತಂದರೆ ಡಿಟರ್ಮಿನೆಂಟ್ ಆಫ್ 2a ಆನ್ಸರ್ ಎಷ್ಟು ಬಂತು, -24. ಇಷ್ಟು ಮಾಡಿದರೆ ನಿಮ್ಮದು ಆನ್ಸರ್ ಕಂಪ್ಲೀಟ್ ಆಯಿತು. ಇದು ಸಿಂಪಲ್ ಇದೆಯಾ? ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ. ಫೈಂಡ್ dy/dx ಅಂತಿದೆ. ಇಫ್ y ಈಸ್ ಈಕ್ವಲ್ಸ್ ಟು ಕಾಸ್ ಇನ್ವರ್ಸ್ ಆಫ್ 1 - x ಇದೆ. ಇದು ಸಿಂಪಲ್ ಆಗಿದೆ. ಏನು ಮಾಡಬೇಕಂದ್ರೆ ಇಲ್ಲಿ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡ್ಕೋಬೇಕು. ಕಾಸ್ ಇದೆ, ಕಾಸ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಮೈನಸ್ ಸೈನ್ ಆಫ್ 1 - x ಅಂದರೆ ಇಲ್ಲಿ ಎಕ್ಸ್ಟ್ರಾ ಟರ್ಮ್ ಏನು ಬಂತು, 1 - x ಬಂತ. ಸೊ ಅದಕ್ಕೆ ನಾವು ಇಲ್ಲಿ ಇನ್ನೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು 1 - xಗೆ. ಓಕೆ, ನಾನು ಆನ್ಸರ್ ಇಲ್ಲೇ ಬರಿತಾ ಇದ್ದೀನಿ. ಮೈನಸ್ ಇದೆ ಮೊದಲು, ಸೈನ್ ಆಫ್ 1 - x ಆ್ಯಸ್ ಇಟ್ ಈಸ್. ಡಿಫ್ರೆನ್ಷಿಯೇಷನ್ ಆಫ್ 1 ಏನಾಗುತ್ತೆ, 0 ಆಗುತ್ತೆ. ಮೈನಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ 1 ಆಗುತ್ತೆ, ಅಂದರೆ -1 ಬಂತು. ಸೊ ಆ ಮೈನಸ್ ಏನಾಯಿತು, ಪ್ಲಸ್ ಆಯಿತು. ಸೊ ಇದು ಆಯಿತು ನಿಮ್ಮದು ಆನ್ಸರ್. ಕ್ಲಿಯರ್ ಆಯಿತಾ ಇದು? ಓಕೆ. ಸೊ ಇವಾಗ ನೆಕ್ಸ್ಟ್ 6th ಎಕ್ಸಾಂಪಲ್ ನೋಡಿ ಏನಿದೆ. ಎವ್ಯಾಲ್ಯುವೇಟ್ ಇಂಟಿಗ್ರೇಷನ್ ಆಫ್ 2x - 3 cos x + e⁻x ಇದೆ. ಇದಕ್ಕೆ ನಾವು ಇಂಟಿಗ್ರೇಷನ್ ಮಾಡ್ಕೋಬೇಕು. ಇಲ್ಲಿ ಸಪ್ರೇಟಾಗಿ ಇಂಟಿಗ್ರೇಷನ್ ಮಾಡ್ತಾ ಹೋಗ್ಬಿಡಿ. ಏನಿದೆ, ಇಂಟಿಗ್ರೇಷನ್ ಆಫ್ 2x dx ಮೈನಸ್ ಇಲ್ಲಿ 3 ಕಾನ್ಸ್ಟೆಂಟ್ ಇದೆ ಹೊರಗಡೆ ಇಟ್ಕೊಳ್ಳಿ. ಅದಾದಮೇಲೆ cos x dx ಪ್ಲಸ್ ಇಂಟಿಗ್ರೇಷನ್ ಆಫ್ e⁻x dx. ಓಕೆ, ಅದಾದಮೇಲೆ 2x ಇಲ್ಲಿ 2 ಹೊರಗಡೆ ಬರೀರಿ. ಸೊ ಇಂಟಿಗ್ರೇಷನ್ ಆಫ್ x ಏನಾಗುತ್ತೆ, x⁻n ಫಾರ್ಮುಲಾ x⁻n+1 /n+1 ಇದೆ. ಅಂದರೆ ಇಲ್ಲಿ 1 ಅದ ಅಂದರೆ 1 + 1 2 ಆಗುತ್ತೆ, /2 ಆಯಿತು. ಮೈನಸ್ ಇದು 3 ಆ್ಯಸ್ ಇಟ್ ಇದೆ. ಕಾಸ್ಟ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, sin x ಆಗುತ್ತೆ. ಕರೆಕ್ಟಾ? ಪ್ಲಸ್ e⁻x ಇಂಟಿಗ್ರೇಷನ್ e⁻x ಆಗುತ್ತೆ. ಟೋಟಲ್ ಪ್ಲಸ್ ಸಿ ಅಂತ ಲಾಸ್ಟಿಗೆ ಬರೀದು. ಇದು 2 ಇಲ್ಲಿ ಕ್ಯಾನ್ಸಲ್ ಆಗಿಬಿಡ್ತು. ಸೊ ನಿಮ್ದು ಆನ್ಸರ್ ಎಷ್ಟು ಬಂದಪ್ಪ ಅಂದರೆ x² - 3 sin x + e⁻x + c. ಎಷ್ಟು ಮಾಡಿದರೆ ನಿಮ್ಮ ಆನ್ಸರ್ ಕಂಪ್ಲೀಟ್ ಆಯಿತು. ಸಿಂಪಲ್ ಇದೆನಾ ಇದು ಕೂಡ? ಓಕೆ, ನೆಕ್ಸ್ಟ್ 7th ಒನ್ ನೋಡಿ ಏನಿದೆ. ಡಿಫೈನ್ ಎ ಯೂನಿಟ್ ವ್ಯಾಕ್ಟರ್ ಅಂತ ಇದೆ. ಯೂನಿಟ್ ವ್ಯಾಕ್ಟರ್ ಅಂತಂದರೆ ಯಾವುದಕ್ಕೆ ಹೇಳ್ತೀರಾ, ಎ ವ್ಯಾಕ್ಟರ್ ಹೂಸ್ ಮ್ಯಾಗ್ನಿಟ್ಯೂಡ್ ಈಸ್ ಯೂನಿಟಿ ಈಸ್ ಕಾಲ್ಡ್ ದ ಯೂನಿಟ್ ವ್ಯಾಕ್ಟರ್ ಅಂತ ಹೇಳ್ತಾರೆ. ಓಕೆ, ಸೊ ನಾನು ಅದನ್ನ ಇಲ್ಲಿ ಬರಿತಾ ಇದ್ದೀನಿ. ಸೊ ಅಂದರೆ ಏನಾಯಿತು, ಯೂನಿಟ್ ವ್ಯಾಕ್ಟರ್ ಅಂದರೆ ವ್ಯಾಕ್ಟರ್ದು ಹುಸ್ ಮ್ಯಾಗ್ನಿಟ್ಯೂಡ್ ಈಸ್ ಯೂನಿಟಿ ಅಂದರೆ 1 ಆಗಿರಬೇಕು. ಮ್ಯಾಗ್ನಿಟ್ಯೂಡ್ ಏನಾಗಿರಬೇಕು, ಯೂನಿಟಿ ಆಗಿರಬೇಕು ಅಂತ ನಾವು ಏನಂತ ಹೇಳ್ತೀವಿ, ಯೂನಿಟ್ ವ್ಯಾಕ್ಟರ್ ಅಂತ ಹೇಳ್ತೀವಿ. ಓಕೆ, ಇನ್ನು ನೆಕ್ಸ್ಟ್ ರಿಸಲ್ಟ್ ನೋಡಿ. ಇಫ್ ಎ ಲೈನ್ ಮೇಕ್ಸ್ ಆ್ಯಂಗಲ್ 90 ಡಿಗ್ರಿ 60 ಡಿಗ್ರಿ 30 ಡಿಗ್ರಿ ವಿತ್ ಪಾಸಿಟಿವ್ ಡೈರೆಕ್ಷನ್ ಆಫ್ x y z ಆ್ಯಕ್ಸಸ್ ರೆಸ್ಪೆಕ್ಟಿವ್ಲಿ, ಫೈಂಡ್ ಇಟ್ಸ್ ಡೈರೆಕ್ಷನ್ ಕೊಸೈನ್ಸ್. ಇದು ಭಾಳ ಸಿಂಪಲ್ ಆಗಿದೆ ನೋಡಿ. ಏನು ಕೇಳಿದ್ದಾರೆ, ಇದು x ಆಕ್ಸಸ್ ಮೇಲೆ 90 ಡಿಗ್ರಿ, y ಆಕ್ಸಸ್ ಮೇಲೆ 60 ಡಿಗ್ರಿ ಇದೆ, z ಆಕ್ಸಸ್ ಮೇಲೆ 30 ಡಿಗ್ರಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ನಾವು ಡೈರೆಕ್ಷನ್ ಕೊಸೈನ್ಸ್ ಮಾಡಬೇಕು ಅಂತಂದರೆ ಇವೆಲ್ಲ ಏನಾದವಪ್ಪ ಅಂದರೆ ಆಲ್ಫಾ 90 ಡಿಗ್ರಿ ಆಯಿತು, ಬೀಟಾ 60 ಡಿಗ್ರಿ ಆಯಿತು, ಗಾಮಾ 30 ಡಿಗ್ರಿ ಆಯಿತು. ಓಕೆ, ನಮಗಿಲ್ಲಿ ಆಲ್ರೆಡಿ ಫಾರ್ಮುಲಾ ಗೊತ್ತಿದೆ ಏನಿದೆ, ಕಾಸ್ ಆಲ್ಫಾ ಕಾಸ್ ಬೀಟಾ ಕಾಸ್ ಗಾಮಾ ಇವೇನಾಗಿರುತ್ತೆ, ಡೈರೆಕ್ಷನ್ ಕೊಸೈನ್ಸ್ ಆಗಿರುತ್ತೆ. ಓಕೆ, ಸೊ ಡೈರೆಕ್ಷನ್ ಕೊಸೈನ್ಸ್ ಏನದು, ಕಾಸ್ ಆಲ್ಫಾ ಅಂದರೆ ಎಷ್ಟಿದೆ 90 ಡಿಗ್ರಿ, ಕಾಸ್ ಬೀಟಾ ಅಂದರೆ 60 ಡಿಗ್ರಿ ಇದೆ, ಕಾಸ್ ಗಾಮಾ ಅಂದರೆ 30 ಡಿಗ್ರಿ ಇದೆ. ಸೊ ಇದ್ರದ್ದು ವ್ಯಾಲ್ಯೂ ನಾವು ಇಲ್ಲಿ ಬರ್ಕೊಂಡ್ಬಿಟ್ರೆ ಮುಗೀತು. ಕಾಸ್ 90 ಡಿಗ್ರಿ ಇದೆ ಆನ್ಸರ್ ಎಷ್ಟಿದೆ, 0 ಇದೆ. ಕಾಸ್ 60 ಡಿಗ್ರಿ ಆನ್ಸರ್ ಎಷ್ಟಿದೆ, 1/2 ಇದೆ. ಕಾಸ್ 30 ಡಿಗ್ರಿ ಆನ್ಸರ್ ಎಷ್ಟಿದೆ, √3/2 ಇದೆ. ಇದೆ ನಿಮ್ಮದು ಡೈರೆಕ್ಷನ್ ಕೊಸೈನ್ಸ್. ಅದು ಸಿಂಪಲ್ ಇದಾನೆ ಇದು. ಓಕೆ, ನೆಕ್ಸ್ಟ್ 9th ಎಕ್ಸಾಂಪಲ್ ನೋಡಿ. ಇನ್ ಎ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಡಿಫೈನ್ ಎ ಲೀನಿಯರ್ ಅಬ್ಜೆಕ್ಟಿವ್ ಫಂಕ್ಷನ್ ಅಂತ ಕೇಳಿದ್ದಾರೆ. ಸೊ ಅಬ್ಜೆಕ್ಟಿವ್ ಫಂಕ್ಷನ್ ಅಂತಂದ್ರೆ ಏನು, ಎ ಲೀನಿಯರ್ ಫಂಕ್ಷನ್ z = ax + by ಈ ಫಾರ್ಮೆಟ್ ಒಳಗೆ ಇರಬೇಕು. ಅದು ಏನು ಬೇಕು, z ಅಬ್ಜೆಕ್ಟಿವ್ ಫಂಕ್ಷನ್ ax + by ವೇರ್ a ಆ್ಯಂಡ್ b ಆರ್ ದಿ ಕಾನ್ಸ್ಟೆಂಟ್ ಆಗಿರುತ್ತೆ. ಇದು ಏನು ಮಾಡುತ್ತೆ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಮತ್ತು ಮಿನಿಮಮ್ ವ್ಯಾಲ್ಯೂನ ಫೈಂಡ್ ಮಾಡುತ್ತೆ. ಇದಕ್ಕೇನಂತ ಹೇಳ್ತಾರೆ, ಅಬ್ಜೆಕ್ಟಿವ್ ಫಂಕ್ಷನ್ ಅಂತ ಹೇಳ್ತಾರೆ. ಅದನ್ನೇ ನಾನು ಇಲ್ಲಿ ಬರಿತಾ ಇದ್ದೀನಿ.
ಏನಿದೆ ಲೀನಿಯರ್ ಫಂಕ್ಷನ್ ಅಂದರೆ z ಇಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ ಬಿ ವೈ ವೇರ್ ಎ ಆ್ಯಂಡ್ ಬಿ ಆರ್ ಅಂದರೆ ಇಲ್ಲಿ ಕಾನ್ಸ್ಟೆಂಟ್ ಆಗುತ್ತೆ ವಿಚ್ ಹ್ಯಾಸ್ ಟು ಮ್ಯಾಕ್ಸಿಮೈಸ್ಡ್ ಆರ್ ಮಿನಿಮೈಸ್ ಅಂದರೆ ಇದು ಏನಾಗಿರುತ್ತೆ ಮ್ಯಾಕ್ಸಿಮಮ್ ವ್ಯಾಲ್ಯೂವರೆ ಫೈಂಡ್ ಮಾಡುತ್ತೆ ಇಲ್ಲಾಂದರೆ ಮಿನಿಮಮ್ ವ್ಯಾಲ್ಯೂವರೆ ಫೈಂಡ್ ಮಾಡುತ್ತೆ ಆ ಅಂತ ಇಕ್ವೇಷನ್ ಏನಂತ ಹೇಳ್ತಾರೆ ಆಬ್ಜೆಕ್ಟಿವ್ ಫಂಕ್ಷನ್ ಅಂತ ಹೇಳ್ತಾರೆ. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ನಂಬರ್ 10 ನೋಡಿ ಏನಿದೆ ಪಿ ಆಫ್ ಎ ಕೊಟ್ಟಿದ್ದಾರೆ, ಪಿ ಆಫ್ ಬಿ ಕೊಟ್ಟಿದ್ದಾರೆ, ಆಮೇಲೆ ಇಂಟರ್ಸೆಕ್ಷನ್ ಕೂಡ ಕೊಟ್ಟಿದ್ದಾರೆ. ನಾವು ಇಲ್ಲಿ ಏನು ಫೈಂಡ್ ಮಾಡಬೇಕಾಗಿರೋದು ಎ ಗಿವನ್ ಬೈ ಬಿ ಫೈಂಡ್ ಮಾಡಬೇಕಾಗಿರೋದು. ಓಕೆ, ಎ ಗಿವನ್ ಬೈ ಬಿ ಅಂದರೆ ಫಾರ್ಮುಲಾ ನಮಗೆ ಆಲ್ರೆಡಿ ಗೊತ್ತಿದೆ. ಏನಿದೆ ಎ ಗಿವನ್ ಬೈ ಬಿ ಫಾರ್ಮುಲಾ ಕಂಡೀಷನಲ್ ಪ್ರೊಬ್ಯಾಬಿಲಿಟಿದು ಪ್ರೊಬ್ಯಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ ಪ್ರೊಬ್ಯಾಬಿಲಿಟಿ ಆಫ್ ಬಿ ಆಗುತ್ತೆ. ಓಕೆ, ಎ ಇಂಟರ್ಸೆಕ್ಷನ್ ಬಿ ಎಷ್ಟಿದೆ 0.2 ಅವರೇ ಕೊಟ್ಟಿದ್ದಾರೆ, ಅದಾದಮೇಲೆ ಬಿನೂ ಅವರೇ ಕೊಟ್ಟಿದ್ದಾರೆ 0.3. ಸೊ ಇದರ ಆನ್ಸರ್ ಎಷ್ಟಾಯಿತು? ಸೊ ಇದರಿಂದ ಇದಕ್ಕೆ ಡಿವೈಡ್ ಮಾಡಿದರೆ ಎಷ್ಟಾಗುತ್ತೆ ನೋಡಿ, ಇದಂತೂ ಪಾಯಿಂಟ್ ಅಂತ ಕ್ಯಾನ್ಸಲ್ ಆಯಿತು. 3ಇಂದ ಡಿವೈಡ್ ಮಾಡಿದರೆ 0 ಪಾಯಿಂಟ್ ಇಟ್ಮೇಲೆ ಒಂದು 0 ಬರುತ್ತೆ, 20 ಆಯಿತು ಅಂದರೆ 6ಇಂದ ಆಗುತ್ತೆ, 6 ಬರುತ್ತೆ ಅಂದರೆ 0.6 ಬರೆದ್ರೆ ಕರೆಕ್ಟ್ ಆಗುತ್ತೆ. ಇದು ಕ್ಲಿಯರ್ ಆಯಿತಾ? ಓಕೆ, ಸೊ ನಾನಿವಾಗ ನೆಕ್ಸ್ಟು ಮಾರ್ಚ್ 2015 ಅಲ್ಲಿ ಬಂದಿರುವಂಥ 1 ಮಾರ್ಕ್ಸ್ ಕ್ವಶನ್ನ ಸಾಲ್ವ್ ಮಾಡ್ತಾ ಇದ್ದೀನಿ ನೋಡಿ. ಫಸ್ಟ್ ಕ್ವಶನ್ ಏನಿದೆ, ಲೆಟ್ ಸ್ಟಾರ್ ಬಿ ದ ಆಪರೇಷನ್ ಡಿಫೈನ್ಡ್ ಆನ್ ದ ಸೆಟ್ ಆಫ್ ರ್ಯಾಷನಲ್ ನಂಬರ್ಸ್ ಬೈ ಎ ಸ್ಟಾರ್ ಬಿ ಜಿ ಕ್ವಶನ್ ಕೊಟ್ಟಿದ್ದಾರೆ, ಎ ಬಿ ಡಿವೈಡ್ ಬೈ 4 ಅಂತ ಕೊಟ್ಟಿದ್ದಾರೆ. ಇಲ್ಲೇನಿದೆ ಫೈಂಡ್ ದ ಐಡೆಂಟಿಟಿ ಎಲಿಮೆಂಟ್. ಓಕೆ, ಐಡೆಂಟಿಟಿ ಎಲಿಮೆಂಟ್ ಅಂದರೆ ನಮ್ಗೆ ಇಲ್ಲೊಂದು ಫಾರ್ಮುಲಾ ಗೊತ್ತಿರಬೇಕು. ಐಡೆಂಟಿಟಿ ಎಲಿಮೆಂಟ್ ಯಾವ ಥರ ಫೈಂಡ್ ಮಾಡ್ತೀವಿಪ್ಪ ಅಂದರೆ ಎ ಸ್ಟಾರ್ ಇ ಇಸ್ ಈಕ್ವಲ್ಸ್ ಟು ನಮಗಿಲ್ಲಿ ಏನು ಬರಬೇಕು, ಏನೇ ಆನ್ಸರ್ ಬರಬೇಕು ವಾಪಸ್, ಅಥವಾ ಇ ಸ್ಟಾರ್ ಎ ತೊಗೊಂಡ್ರು ಕೂಡ ಮತ್ತೆ ವಾಪಸ್ ಏನೇ ಬರಬೇಕು. ಐಡೆಂಟಿಟಿ ಅಂತಂದರೆ ಏನು, ಸೇಮ್ ಐಡೆಂಟಿಟಿ ಸೇಮ್ ಆನ್ಸರ್ ರಿಸಲ್ಟೇ ಬರಬೇಕು. ಇ ಅಂತಂದರೆ ಇಲ್ಲಿ ಐಡೆಂಟಿಟಿ ಎಲಿಮೆಂಟ್ ಆಗಿರೋದು. ಅದರಲ್ಲಿ ನಾನು ಇವಾಗ ಏನು ಕೊಟ್ಟಿದ್ದಾರೆ ಎ ಸ್ಟಾರ್ ಬಿ ಅಂತಂದರೆ ಇವಾಗ ನಾವು ಎ ಸ್ಟಾರ್ ಇ ಅಂತ ತೊಗೊಂಡ್ವಿ. ಎ ಸ್ಟಾರ್ ಇ ಅಂತಂದರೆ ಏನಾಗುತ್ತೆ ನೋಡಿ, ಎ ಇ ಡಿವೈಡೆಡ್ ಬೈ 4 ಆಯಿತಾ, ಇಸ್ ಈಕ್ವಲ್ಸ್ ಟು ಏನಾಗುತ್ತೆ ಇಲ್ಲಿ ಆನ್ಸರ್ ಬರಬೇಕಾಗಿರೋದು ಎ ಬರಬೇಕು. ಅಂದರೆ ಈ ಪ್ಲೇಸ್ನಲ್ಲಿ ಅಂದರೆ ಐಡೆಂಟಿಟಿ ಪ್ಲೇಸ್ನಲ್ಲಿ ಯಾವ ನಂಬರ್ ನಾವು ಹಾಕಿದರೆ ಮತ್ತೆ ಆನ್ಸರ್ ಎ ಬರುತ್ತೆ ಅನ್ನೋದನ್ನು ನೋಡಬೇಕು. ಆಬ್ವಿಯಸ್ಲಿ ನಾವು ಇಲ್ಲಿ 4 ತೊಗೋಬೇಕಾ ಅಂತಂದರೆ ಏನಾಗುತ್ತೆ ನೋಡಿ, ಇಲ್ಲಿ 4 ಡಿವೈಡೆಡ್ ಬೈ 4 ತೊಗೊಂಡ್ರೆ ಈ 4 ಕ್ಯಾನ್ಸಲ್ ಆಗಿ ಎ ಬರುತ್ತಾ. ಓಕೆ, ಸೊ ಅಂತಂದರೆ ಇಲ್ಲಿ ಈ ಜಾಗದಲ್ಲಿ ಏನು ತೊಗೊಂಡು ನಾವು 4 ತೊಗೊಂಡು ಅಂದರೆ ಐಡೆಂಟಿಟಿ ಎಲಿಮೆಂಟ್ ಏನಾಗುತ್ತೆ 4 ಆಗುತ್ತೆ. ಇಷ್ಟೇ ಇರೋದು. ಅದಕ್ಕೆ ಅದನ್ನೇ ನಾನು ಇಲ್ಲಿ ಬರೆದಿದ್ದೀನಿ. ಎ ಸ್ಟಾರ್ ಬಿ ಜಿ ಕೋಸ್ಟ್ ಇದು ಕೊಟ್ಟಿರುವಂಥದ್ದು. ಅಂದರೆ ಇಲ್ಲಿ ಬಿ ಜಿ ಕೋಸ್ಟ್ ಏನು ತೊಗೊಂಡ್ವಿ, ಇ ತೊಗೊಂಡ್ರೆ ಈ ಆನ್ಸರ್ ಎಷ್ಟಾಗುತ್ತೆ 4 ಆಗುತ್ತೆ. ಇದು ಕ್ಲಿಯರ್ ಆಯಿತಾ? ಓಕೆ, ಇನ್ನು ನೆಕ್ಸ್ಟ್ ರಿಸಲ್ಟ್ ನೋಡಿ, ರೈಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಫಾರ್ ವಿಚ್ ಇಲ್ಲೊಂದು ರಿಸಲ್ಟ್ ಕೊಟ್ಟಿದ್ದಾರೆ. ಏನು 2 tan ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಕಾಸ್ ಇನ್ವರ್ಸ್ ಆಫ್ 1 - x ಸ್ಕ್ವೇರ್ 1 + x ಸ್ಕ್ವೇರು. ಓಕೆ, ಇಲ್ಲಿ ಹೋಲ್ಡ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇದು ನಿಮ್ಮದು ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಇದು ಪ್ರಾಪರ್ಟಿಯಲ್ಲಿ ಇದೆ ನೋಡಿ ನಿಮ್ಮದು ಟೆಕ್ಸ್ಟ್ ಬುಕ್ಕಲ್ಲಿ. ಓಕೆ, ಸೊ ಇದನ್ನು ನೀವು ಆಲ್ರೆಡಿ ಪ್ರೂವ್ ಮಾಡಿದ್ದೀರಾ. ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ, ಎಕ್ಸ್ ವ್ಯಾಲ್ಯೂ ಏನಾಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಎಕ್ಸ್ ವ್ಯಾಲ್ಯೂ ಇಲ್ಲಿ ಆಲ್ವೇಸ್ ಏನಾಗಿರುತ್ತಪ್ಪ ಅಂದರೆ ಎಕ್ಸ್ ಈಸ್ ದ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0 ಆಗಿರುತ್ತೆ. ಓಕೆ, ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ 3 ಏನಿದೆ, ಕನ್ಸ್ಟ್ರಕ್ಟ್ ಎ 2 × 2 ಮ್ಯಾಟ್ರಿಕ್ಸ್ ಎ ಇಸ್ ಈಕ್ವಲ್ಸ್ ಟು ಎ ಐ ಜೆ ಹೂಸ್ ಎಲಿಮೆಂಟ್ಸ್ ಆರ್ ಗಿವನ್ ಬೈ. ಇಲ್ಲೊಂದು ಎ ಐ ಜೆ ಇಸ್ ಈಕ್ವಲ್ಸ್ ಟು ಒಂದು ಇಕ್ವೇಷನ್ ಕೊಟ್ಟಿದ್ದಾರೆ. ನಾವು ಇಲ್ಲೇನು ಮಾಡಬೇಕು, 2 × 2 ಆರ್ಡರ್ ಮಾಡಬೇಕು. ಓಕೆ, ಆಲ್ರೆಡಿ ನಿಮ್ಗೆ ಗೊತ್ತಿದೆ 2 × 2 ಆರ್ಡರಲ್ಲಿ ಏನೇನು ಬರ್ತಾವೆ ಎಲಿಮೆಂಟ್ಸು, A11 ಬರುತ್ತೆ. ಓಕೆ, A11 ಅಂದರೆ ಇದು ಐ ಆಗಿರುತ್ತೆ, ಇದು ಜೆ ಆಗಿರುತ್ತೆ. ಈ ಫಾರ್ಮುಲಾದಲ್ಲಿ ಹಾಕಬೇಕು. 1/2 ಮಾಡ್ಯುಲಸ್ 3 ಐ ಅಂತಂದರೆ 1 ಇದೆ, ಪ್ಲಸ್ ಜೆ ಅಂದರೂ 1 ಇದೆ. ಓಕೆ, ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ ಎಷ್ಟಾಗುತ್ತೆ, 1/2 ಆ್ಯಸ್ ಇಟ್ ಈಸ್ -3 + 1. -3 + 1 ಅಂತಂದರೆ ಎಷ್ಟಾಯಿತು, -2 ಆಯಿತಾ. ಮಾಡ್ಯುಲಸ್ ಒಂದಿದೆ, ಸೊ ಮಾಡ್ಯುಲಸ್ನು ತೆಗೆದುಬಿಟ್ರೆ +2 ಆಯಿತು. ಅಂದರೆ 2 2 ಕ್ಯಾನ್ಸಲ್ ಆಗಿ 1 ಬಂತ. ಅದೇ ರೀತಿ ನೆಕ್ಸ್ಟ್ ರಿಸಲ್ಟು A12 ನಾ ತೊಗೊತಾ ಇದ್ದೀನಿ. A12 ತೊಗೊಂಡ್ರೆ ಇಲ್ಲೇನಾಗುತ್ತೆ ನೋಡಿ, 1/2 ಮಾಡ್ಯುಲಸ್ ಆಫ್ -3 ಇದೇನಾಗುತ್ತೆ 1 ಆಗುತ್ತೆ. ಐ ವ್ಯಾಲ್ಯೂ ಜೆ ವ್ಯಾಲ್ಯೂ ಎಷ್ಟಿದೆ 2 ಇದೆ. ಓಕೆ, ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ ಎಷ್ಟು ಬರುತ್ತೆ ನೋಡಿ, A12 ರಿಸಲ್ಟು 1/2 -3 + 2. -3 + 2 ಅಂತಂದರೆ -1 ಆಯಿತು. ಸೊ 1 × 1/2 ಅಂದರೆ 1/2ನೇ ಆಗುತ್ತಾ. ಸೊ A12 1/2 ಬಂತು. ಅದಾದಮೇಲೆ A21 ಮಾಡ್ಕೋಬೇಕು. A21 ಮಾಡ್ಕೊಂಡ್ರೆ ಎಷ್ಟಾಗುತ್ತೆ ನೋಡಿ, ಇವಾಗ ಆ ಇದ್ದಲ್ಲಿ ಮಾಡ್ಯುಲಸ್ ಹಾಕೊಳ್ಳಿ, -3 × ಆ ಇದ್ದಲ್ಲಿ 2 ಹಾಕೋಬೇಕು, ಪ್ಲಸ್ ಇದೆ, ಜೆ ಇದ್ದಲ್ಲಿ 1 ಹಾಕ್ತೀರಾ. ಓಕೆ, ಸೊ -3 × 2 ಅಂದರೆ -6 + 1 +- ಆಗುತ್ತಾ. ಓಕೆ, ಅಂದರೆ -5 ಅಂತಂದರೆ ಮಾಡ್ಯುಲಸ್ ಇದೆ, +5 ಆಯಿತು. ಸೊ 5/2 ಆಯಿತು. ಯಾವುದು A21. ಅದೇ ರೀತಿ A22 ಒಂದು ಫೈಂಡ್ ಮಾಡ್ಕೊಂಬಿಡಿ. ಏನಿದೆ, 1/2 ಇಂಟು ಬ್ರಾಕೆಟ್ ಮಾಡ್ಯುಲಸ್ ಆಫ್ -3 ಎ ವ್ಯಾಲ್ಯೂ 2 ಇದೆ, ಪ್ಲಸ್ ಬಿ ವ್ಯಾಲ್ಯೂನು 2 ಇದೆ. ಸೊ -3 × 2 -6 -6 + 2 ಅಂದರೆ 4/2 ಆಯಿತು. 2 1 × 2 2 ಅಂದರೆ ಆಯಿತು. ಸೊ ಇದೆಲ್ಲ ಎಲಿಮೆಂಟ್ಸ್ ನಮ್ಗೆ ಸಿಕ್ಬಿಡ್ತು. ಇವಾಗ ನೀವೇನು ಮಾಡ್ಕೊಳ್ಳಿ, ನಾನು ಇಲ್ಲೇ ಬರೀತಾ ಇದ್ದೀನಿ ನೋಡಿ, ಮ್ಯಾಟ್ರಿಕ್ಸ್ A11 ಅಂದರೆ ಫಸ್ಟ್ ರಿಸಲ್ಟ್ ಎಷ್ಟು ಬಂದಿದೆ, 1 ಇದೆ. A12 ಎಷ್ಟು ಬಂದಿದೆ, 1/2 ಬಂದಿದೆ. A21 ಅಂದರೆ ಇಲ್ಲಿ ಬರೀತೀರಾ,
ಇದು 5/2 ಬಂದಿದೆ. 8 2 ಎಷ್ಟು ಬಂದಿದೆ +2 ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ. ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಫಾರ್ ವಿಚ್. ಇದ್ದು ಎಕ್ಸ್ ವ್ಯಾಲ್ಯೂ ನಾವು ಫೈಂಡ್ ಮಾಡಬೇಕು. ಇದು ಮ್ಯಾಟ್ರಿಕ್ಸ್ ಎಲ್ಲ ಡಿಟರ್ಮೆಂಟ್ ಆಗಿದೆ. ಅಂದರೆ ನಾವು ಇಲ್ಲಿ ಏನು ಮಾಡ್ಕೋಬೇಕು, ಕ್ರಾಸ್ ವೈಸ್ ಇವನ್ನ ಮಲ್ಟಿಪ್ಲೈ ಮಾಡ್ಕೋಬೇಕು, ಆಮೇಲೆ ಫೈಂಡ್ ಮಾಡಬೇಕು. ಇವಾಗ 3 × 1 ಏನಾಗುತ್ತೆ ನೋಡಿ, 3 ಆಗುತ್ತಾ. ಅದಾದಮೇಲೆ x × x² ಆಯಿತು, ಕರೆಕ್ಟಾ. ಅದಾದಮೇಲೆ ಈಕ್ವಲ್ ಕೊಟ್ಟಿದ್ದಾರೆ. 3 × 1 3 ಆಗುತ್ತೆ, ಮೈನಸ್ 4 × 2 8 ಆಯಿತು. ಇದು -x² ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. 3 - 8 ಅಂತಂದರೆ ಎಷ್ಟಾಗುತ್ತೆ ಇದು ನೋಡಿ, -5 ಆಯಿತು. ಅದಾದಮೇಲೆ x² ಈ ಸೈಡ್ ತೊಗೊಂಬರಿ, -5 ಈ ಸೈಡ್ ತೊಗೊಂಬರಿ. ಅಂದರೆ ಏನಾಗುತ್ತೆ, ಇದು x² ಪ್ಲಸ್ ಆಗುತ್ತೆ, ಇದು 5 + 1 ಅಂದರೆ 8 ಆಯಿತು. ಅಂದರೆ x = ಏನಾಯ್ತು ಇದು ರಿಸಲ್ಟು, ±√8 ಆಯಿತು, ಕರೆಕ್ಟಾ. ಅಥವಾ ನೀವು ಈ ಥರನೂ ಬರಿಬೋದು, ±2√2 ಅಂತಲೂ ಬರಿಬೋದು. 2 ಒಳಗಡೆ ಹೋದರೆ ಏನಾಗುತ್ತೆ, 4 ಆಗುತ್ತಾ. 4 × 2 8, ಮತ್ತೆ ಅದೇ ಆನ್ಸರ್ ಬರುತ್ತೆ. ಈ ಥರ ಬರೋದು ಅಂದರೆ ಈ ಥರ. ನೆಕ್ಸ್ಟ್ 5th ಒನ್ ನೋಡಿ. ಫೈಂಡ್ ದ dy/dx ಇಫ್ y = sin of x² + 5 ಅಂತಿದೆ. ಇದಕ್ಕೆ ನಾವು ಏನು ಮಾಡಬೇಕಾಗಿರೋದು, ಇವಾಗ ಡಿಫ್ರೆನ್ಷಿಯೇಟ್ ಮಾಡಬೇಕಾಗಿರೋದು. ಇದು ಭಾಳ ಸಿಂಪಲ್ ಇದೆ ನೋಡಿ. ಏನು ಮಾಡಬೇಕು ಈಗ, dy/dx ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿದರೆ ಸೈನ್ ಇದೆ. ಸೈನ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಕಾಸ್ ಆಗುತ್ತೆ. x² + 5 ಎಕ್ಸ್ಟ್ರಾ ಟರ್ಮ್ ಏನಿದೆ, ಇದು ಎಕ್ಸ್ಟ್ರಾ ಟರ್ಮ್ ಇದೆನಾ. ಸೊ ಇದಕ್ಕೆ ನಾನು ಇಲ್ಲಿ ಡೈರೆಕ್ಟಾಗಿ ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದೀನಿ. x² ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, 2x ಆಗುತ್ತೆ, +5 0 ಇಷ್ಟು ಬರ್ತದೆ. ಇದು ಮುಗೀತು, ಸಿಂಪಲ್ ಇದೆನಾ. ಓಕೆ, ಅದಾದಮೇಲೆ ನೆಕ್ಸ್ಟ್ ಇಲ್ಲಿದೆ ನೋಡಿ ಇಂಟಿಗ್ರೇಷನ್ನು. ಇದು ಕೂಡ ಸಿಂಪಲ್ ಆಗಿದೆ. ಏನು ಮಾಡಬೇಕಪ್ಪ ಅಂದರೆ, ಇಂಟಿಗ್ರೇಷನ್ ಆಫ್ e⁻x, ನಾನು x² ಇಲ್ಲಿ ಡಿವೈಡ್ ಮಾಡ್ಕೊತೀನಿ. ಇಲ್ಲಿ x ಇದೆ, ಇದಕ್ಕೆ ಡಿವೈಡ್ ಮಾಡಿದರೆ 1x ಕ್ಯಾನ್ಸಲ್ ಆಗಿಬಿಡ್ತಾ, ಅಂದರೆ 1/x ಉಳಿತಾ, ಮೈನಸ್ ಇಲ್ಲಿ 1/x² ಉಳಿತು dx. ಓಕೆ, ಸೊ ಇದು ನೀವು ಆಲ್ರೆಡಿ ಒಂದು ಫಾರ್ಮುಲಾನ ಸ್ಟಡಿ ಮಾಡಿದ್ದೀರಾ ನೋಡಿ. ಏನಿದೆಯಪ್ಪ ಅಂದರೆ, ಇಂಟಿಗ್ರೇಷನ್ ಆಫ್ e⁻x ಇತ್ತು, ಇಲ್ಲಿ f(x) ಇತ್ತು, ಪ್ಲಸ್ ಇಲ್ಲಿ f'(x) ಇತ್ತು, dx ಇತ್ತಂದರೆ ಇದರ ಆನ್ಸರ್ ಏನಾಗುತ್ತೆ ಅಂದರೆ e⁻x f(x) ಪ್ಲಸ್ c ಆಗುತ್ತೆ. ಇದು ಇಂಟಿಗ್ರೇಷನ್ ಅಲ್ಲ, ಇದರ ಆನ್ಸರ್ ಏನಾಗುತ್ತೆ, e⁻x f(x) ಪ್ಲಸ್ c ಆಗುತ್ತೆ. ಡೈರೆಕ್ಟಾಗಿ ನೀವು ಬರೀಬೋದು ಇಂಟಿಗ್ರೇಷನ್ ಮಾಡಲಾರ್ದೆ. ಇಲ್ಲಿನೂ ಅದೇ ಥರ ಇದೆಯಾ, e⁻x ಇದೆ, ಇದು f(x), 1/x ಡಿಫ್ರೆನ್ಷಿಯೇಷನ್ ಏನಿದೆ, -1/x² ಇದೇನಾ ಅಂತಂದರೆ ಇದರ ಆನ್ಸರ್ ಕೂಡ ಏನಾಗುತ್ತೆ, e⁻x 1/x ಪ್ಲಸ್ c ಇಷ್ಟು ಬರ್ತದೆ. ಇದು ಆನ್ಸರ್ ಕಂಪ್ಲೀಟ್ ಆಯಿತು. ಸಿಂಪಲ್ ಇದೆ ಇದು ಕೂಡ. ಓಕೆ, ನೆಕ್ಸ್ಟ್ ಡಿಫೈನ್ ನೆಗೆಟಿವ್ ಆಫ್ ಎ ವ್ಯಾಕ್ಟರ್ ಅಂತ ಕೊಟ್ಟಿದ್ದಾರೆ. ನೆಗೆಟಿವ್ ಆಫ್ ಎ ವ್ಯಾಕ್ಟರ್ ಅಂತಂದರೆ ಏನು ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಏನಿದೆ ಹೇಳಿ, ನೆಗೆಟಿವ್ ಆಫ್ ಎ ವ್ಯಾಕ್ಟರ್ ಹೂಸ್ ಮ್ಯಾಗ್ನಿಟ್ಯೂಡ್ ಈಸ್ ಸೇಮ್ ಬಟ್ ಡೈರೆಕ್ಷನ್ ಏನಾಗಿರುತ್ತೆ, ಅಪೋಸಿಟ್ ಆಗಿರುತ್ತೆ. ಓಕೆ, ಓಕೆ, ಏನಿದೆ ನೆಗೆಟಿವ್ ಆಫ್ ಎ ವ್ಯಾಕ್ಟರ್ ಅಂದರೆ ಎ ವ್ಯಾಕ್ಟರ್ ಹೂಸ್ ಮ್ಯಾಗ್ನಿಟ್ಯೂಡ್ ಈಸ್ ಸೇಮ್ ಬಟ್ ಡೈರೆಕ್ಷನ್ ಈಸ್ ಅಪೋಸಿಟ್. ಅದಕ್ಕೇನಂತ ಹೇಳ್ತಾರೆ, ನೀವು ನೆಗೆಟಿವ್ ವ್ಯಾಕ್ಟರ್ ಅಂತ ಹೇಳ್ತಾ ಇದ್ದೀರಾ. ಇದು ಕ್ಲಿಯರ್ ಆಯಿತಾ. ಓಕೆ, ನೆಕ್ಸ್ಟ್ ಏನಿದೆ ನೋಡಿ. ರೈಟ್ ದ ಡೈರೆಕ್ಷನ್ ಕೊಸೈನ್ಸ್ ಆಫ್ ಎಕ್ಸ್ ಆಕ್ಸಿಸ್. ಡೈರೆಕ್ಷನ್ ಕೊಸೈನ್ಸ್ ಆಫ್ ಎಕ್ಸ್ ಆಕ್ಸಿಸ್ ಏನಾಗಿರುತ್ತೆ ಹೇಳಿ, ಯಾವಾಗಲೂ ಇದು ನಿಮಗೆ ಗೊತ್ತಿರಬೇಕು. ಎಕ್ಸ್ ಆಕ್ಸಿಸ್ ಅಂತಂದರೆ ಎಕ್ಸ್ ವ್ಯಾಲ್ಯೂ 1 ಇರುತ್ತೆ, ಉಳಿದಿರೋ 2 ರಿಸಲ್ಟು 0 ಆಗಿರುತ್ತೆ. ಇದು ನಿಮ್ಮದು ಡೈರೆಕ್ಷನ್ ಕೊಸೈನ್ಸ್ ಆಗಿರುತ್ತೆ. ಓಕೆ, ಸೊ ಡೈರೆಕ್ಷನ್ ಕೊಸೈನ್ಸ್ ಏನಾದವಪ್ಪ ಅಂತಂದರೆ, ಎಕ್ಸ್ ಆಕ್ಸಿಸ್ ತೊಗೊಂಡ್ರೆ 1 0 0. ಸಪೋಸ್ y ಆಕ್ಸಿಸ್ ಕೊಟ್ಟಿದ್ರೆ 0 1 0, z ಆಕ್ಸಿಸ್ ಕೊಟ್ಟಿದ್ರೆ 0 0 1 ಆಗಿರುತ್ತೆ. ಇದು ಕ್ಲಿಯರ್ ಆಯಿತಾ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಡಿಫೈನ್ ಎ ಫಿಸಿಬಲ್ ರೀಸನ್ ಅಂತ ಕೊಟ್ಟಿದ್ದಾರೆ. ಮತ್ತೆ ಒಳ್ಳೆ ಅದೇ ಕ್ವಶನ್ ಕೇಳಿದ್ದಾರೆ ನೋಡಿ. ಏನಿದೆ ಫಿಸಿಬಲ್ ರೀಸನ್, ಕಾಮನ್ ರೀಸನ್ ಡಿಟರ್ಮೈನ್ಡ್ ಬೈ ಆಲ್ ದ ಕನ್ಸ್ಟಿಟ್ಯೂಯೆಂಟ್ಸ್ ಇನ್ಕ್ಲೂಡಿಂಗ್ ನಾನ್ ನೆಗೆಟಿವ್ ಕನ್ಸ್ಟಿಟ್ಯೂಯೆಂಟ್ಸ್ ಆಫ್ LPP ಈಸ್ ಕಾಲ್ಡ್ ಏನಾಗುತ್ತೆ, ಫಿಸಿಬಲ್ ರೀಸನ್ ಆಗುತ್ತೆ. ಇದು ಆಲ್ರೆಡಿ ನಾನು ಡಿಸ್ಕಷನ್ ಮಾಡಿದ್ದೀನಲ್ಲ, ಅದೇ ಡೆಫಿನಿಷನ್ ರಿಪೀಟ್ ಆಗಿ ಬರುತ್ತೆ. ಸೊ ಫಿಸಿಬಲ್ ರೀಸನ್, ಆಬ್ಜೆಕ್ಟಿವ್ ಫಂಕ್ಷನ್ ಇವೆರಡು ಭಾಳ ಇಂಪಾರ್ಟೆಂಟ್ ಇದೆ. ಒಂದು ಕ್ವಶನ್ ಬಿಕ್ಸ್ ಬಂದೇ ಬರುತ್ತೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ. ಓಕೆ, ಸೊ ಇವಾಗ ನೆಕ್ಸ್ಟ್ 10th ಕ್ವಶನ್ಗೆ ಹೋಗುವ. 10th ಕ್ವಶನ್, ಈಗ P ಆಫ್ A ಅಂತಂದರೆ 3/5 ಇದೆ, P ಆಫ್ B ಅಂದರೆ 1/5 ಇದೆ. ಫೈಂಡ್ P ಆಫ್ A ಇಂಟರ್ಸೆಕ್ಷನ್ B ಫೈಂಡ್ ಮಾಡಂತ ಹೇಳಿದ್ದಾರೆ. ಆಮೇಲೆ ಇಲ್ಲೊಂದು ಹಿಂಟ್ ಕೊಟ್ಟಿದ್ದಾರೆ, ಏನು A ಆ್ಯಂಡ್ B ಆರ್ ಇಂಡಿಪೆಂಡೆಂಟ್ ಇವೆಂಟ್ ಅಂತ ಹೇಳಿದ್ದಾರೆ. ಇಂಡಿಪೆಂಡೆಂಟ್ ಆಗಿದ್ದರೆ ಇಲ್ಲಿ ಏನಿರುತ್ತೆ ಹೇಳಿ ಕಂಡೀಷನು, P ಆಫ್ A ಇಂಟರ್ಸೆಕ್ಷನ್ B ಇದ್ದಾಗ ಇದರ ರಿಸಲ್ಟ್ ಏನಾಗಿರುತ್ತೆ, P ಆಫ್ A ಇಂಟು P ಆಫ್ B ಇರುತ್ತೆ. ಸಿಂಪಲ್. ಇದನ್ನು ನಾವು ಇವಾಗ ಫೈಂಡ್ ಮಾಡಬೇಕಾಗಿರೋದು. ಆಲ್ರೆಡಿ 2 ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಏನಿದೆ, 3/5 ಇದೆ ಇಂಟು 1/5 ಇದೆ. ಸೊ 2 ಮಲ್ಟಿಪ್ಲೈ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ, 5 × 5 25, 3 × 1 3. ಇದು ನಿಮ್ಮದು ಆನ್ಸರ್ ಆಯಿತು. ಇದು ಕ್ಲಿಯರ್ ಆಯಿತಾ. ಓಕೆ, ಓಕೆ, ಸೊ ನಾನಿವಾಗ ಜೂನ್ 2015 ಬರುವಂಥ ಎಕ್ಸಾಂಪಲ್ನ ಸಾಲ್ವ್ ಮಾಡ್ತಾ ಇದ್ದೀನಿ. 1 ಮಾರ್ಕ್ಸ್ದು ನೋಡಿ. ಏನಿದೆ ಫಸ್ಟ್ ಕ್ವಶನ್, ಲೆಟ್ ಸ್ಟಾರ್ ಬಿ ದ ಬೈನರಿ ಆಪರೇಷನ್ ಆನ್ ನ್ಯಾಚುರಲ್ ನಂಬರ್ n ಅಂತ ಕೊಟ್ಟಿದ್ದಾರೆ. ಗಿವನ್ ಬೈ A*B = LCM ಆಫ್ A ಆ್ಯಂಡ್ B ಅಂತಿದೆ. ಓಕೆ, A*B ಅಂದರೆ LCM ತೊಗೋಬೇಕು. ಆಮೇಲೆ ಫೈಂಡ್ ಅಂತಂದು ಕೊಟ್ಟಿದ್ದಾರೆ 5 * 7. ಅಂದರೆ ನಾವು ಇಲ್ಲಿ ಏನು ಮಾಡಬೇಕು, 5 * 7 ಅಂದರೆ 5 ಮತ್ತು 7 LCMನ ಫೈಂಡ್ ಮಾಡಬೇಕು. 2 LCM ಎಷ್ಟಾಗುತ್ತೆ, 35 ಆಗುತ್ತೆ. ಎಷ್ಟು ಬರೆದ್ರೆ ಮುಗೀತು. 35 ಅನ್ನೋದು ಇದು ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ ಆಗಿರುತ್ತಾ, ಅಂದರೆ ಇದು ಕೂಡ
ಬೈನರಿ ಆಪ್ರೇಷನ್ ಆಗಿರುತ್ತೆ. ಸೊ ಹಾಗಾಗಿ 5 and 7 ಏನಾಯಿತು, ಅದ್ರದ್ದು ಎಲ್ ಸಿ ಎಮ್ ಏನಾಯಿತು 35 ಆಯಿತು. ಇದು ಮುಗಿತಾ? ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ. ಫೈಂಡ್ ದ ವ್ಯಾಲ್ಯೂ ಆಫ್ ಅ ಸೈನ್ ಇನ್ವರ್ಸ್ ಆಫ್ ಅ ಸೈನ್ ಆಫ್ ಅ 2π/3 ಅಂತಿದೆ. ಓಕೆ, ಸೊ ನಾವು ಇದನ್ನು ಸಿಂಪ್ಲಿಫೈ ಮಾಡಿಕೊಂಡು ಇದರದ್ದು ವ್ಯಾಲ್ಯೂನ ಫೈಂಡ್ ಮಾಡ್ಕೋಬೇಕಾಗಿರೋದು ಇವಾಗ. ಓಕೆ, ಸೊ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಫಸ್ಟ್ ಇಲ್ಲಿ ಸೈನ್ ಇನ್ವರ್ಸ್ ಆಫ್ ಸೈನ್ ಆಫ್ ಇದು ರಿಸಲ್ಟ್ನ ಈ ಥರ ಬರಿಬೋದಾ, ಅಂದರೆ π ಮೈನಸ್ π/3 ಅಂತ ಬರಿಬೋದಾ? ಇದನ್ನ ಎಲ್ ಸಿ ಎಮ್ ತೊಗೊಳ್ಳಿ, ಎಷ್ಟಾಗುತ್ತೆ? 3 ಆಗುತ್ತೆ. 3 ಮೈನಸ್ 1 ಅಂದರೆ ಎಷ್ಟಾಯಿತು? 2 ಆಯಿತು. ಅಂದರೆ 2π/3 ಮತ್ತೆ ವಾಪಸ್ ಸೇಮ್ ಆನ್ಸರ್ ಬರುತ್ತಾ? ಓಕೆ, ಸೊ ಇವಾಗ ನೋಡಿ ಸೈನ್ ಆಫ್ 180 ಮೈನಸ್ ಟೀಟಾ. 180 ಮೈನಸ್ ಟೀಟಾ ಅಂದರೆ ಇದು ಯಾವ ಕ್ವಾಡ್ರೆಂಟ್ ಆಗುತ್ತೆ ನೋಡಿ? ಸೆಕೆಂಡ್ ಕ್ವಾಡ್ರೆಂಟ್ ಆಗುತ್ತಾ? ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಏನಿರುತ್ತೆ? ಸೈನ್ ಪಾಸಿಟಿವ್ ಇರುತ್ತೆ. ಸೊ 180 ಇದೆ, ಹಾಗಾಗಿ ಸೈನ್ ಇದ್ದು ಸೈನೇ ಆನ್ಸರ್ ಬರುತ್ತೆ. ಕರೆಕ್ಟಾ? ಸೊ ಸೈನ್ ಇನ್ವರ್ಸ್ ಆಫ್ ಸೈನ್ ಆಫ್ ಇದು π/3 ಅಂತ ಬರೀಬೋದಾ? ಕರೆಕ್ಟಾ? ಓಕೆ, π/3 ಅಂದರೆ 60 ಡಿಗ್ರಿ, ಸೈನ್ 60 ಡಿಗ್ರಿ ಆಗುತ್ತೆ. ಬಟ್ ಇಲ್ಲಿ ನಾವು ಇವಾಗ ಬೇಕಿದ್ರೆ ಇದನ್ನು ಕ್ಯಾನ್ಸಲ್ ಮಾಡ್ಕೊಂಡ್ಬಿಡ್ಬೋದು. ಸೈನ ಕ್ಯಾನ್ಸಲ್ ಆಯಿತು. ಸೊ ಏನು ಬಂತು ನೋಡಿ, π/3 ಅಂತಂದರೆ 60 ಡಿಗ್ರಿ. ಇಷ್ಟು ಬರೆದ್ರೆ ನಿಮ್ಮ ಆನ್ಸರ್ ಕಂಪ್ಲೀಟ್ ಆಯಿತು. ಅಥವಾ 5/3 ಅಂತ ಬರೆದು ಕೂಡ ಕರೆಕ್ಟೇ ಆಗುತ್ತೆ. ಇದನ್ನು ಬರೀರಿ, ಇಲ್ಲ ಅಂತಂದರೆ 5/3 ಇಷ್ಟು ಬರೆದ್ರು ಕೂಡ ಇದು ಕರೆಕ್ಟ್ ಆಯಿತು. ಇದು ಕ್ಲಿಯರ್ ಆಯಿತಾ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಡಿಫೈನ್ ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಮತ್ತು ಅದೇ ಕ್ವಶನ್ ಬಂದಿದೆ ನೋಡಿ. ಸೊ ನಾನು ಆಲ್ರೆಡಿ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಡೆಫಿನಿಷನ್ ಹೇಳಿದ್ದೀನಿ. ಸೊ ಮತ್ತೆ ಇಲ್ಲಿ ಸ್ಕೇಲಾರ್ ಮ್ಯಾಟ್ರಿಕ್ಸೇ ಕೇಳಿದ್ದಾರೆ. ಸೊ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಡೆಫಿನಿಷನ್ ಏನಿದೆ ಒಂದ್ಸತಿ ಹೇಳ್ತಾ ಇದ್ದೀನಿ ನೋಡಿ. ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಇಸ್ ಅ ಡೈಗೊನಲ್ ಮ್ಯಾಟ್ರಿಕ್ಸ್ ಇನ್ ವಿಚ್ ಪ್ರಿನ್ಸಿಪಲ್ ಡೈಗೊನಲ್ ಎಲಿಮೆಂಟ್ಸ್ ಆರ್ ಸೇಮ್. ಅಂದರೆ ಯು ಸೇಮ್ ಆಗಿರಬೇಕು, ನಾನ್ ಡೈಗೊನಲ್ ಎಲಿಮೆಂಟ್ಸ್ 0 ಆಗಿರಬೇಕು. ಇದು ಕ್ಲಿಯರ್ ಆಯಿತಾ? ಓಕೆ, ನಾನು ಇವದನ್ನು ಬಿಟ್ಟು ನೆಕ್ಸ್ಟ್ ಎಕ್ಸಾಂಪಲ್ ಹೋಗ್ತಾ ಇದ್ದೀನಿ ನೋಡಿ. ಇಲ್ಲೇನಿದೆ, ಫೈಂಡ್ 3a, ಡಿಟರ್ಮಿನೆಂಟ್ ಆಫ್ 3a ಅಂತಿದೆ. ಇಫ್ ಇದರದ್ದು ವ್ಯಾಲ್ಯೂ ನಾವು ಫೈಂಡ್ ಮಾಡಬೇಕಾಗಿರೋದು ಫಸ್ಟ್ 3ಇಂದ ಮಲ್ಟಿಪ್ಲೈ ಮಾಡ್ಕೋಬೇಕು. ಓಕೆ, ಸೊ ಇದಕ್ಕೆ 3ಇಂದ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಏನಾಗುತ್ತೆ ನೋಡಿ. 3 × 1 3 ಆಯಿತು. 3 × 0 0, 3 0 3, 3 × 2 6 ಆಗುತ್ತೆ. 0 0, 3 × 4 ಅಂದರೆ 12 ಆಯಿತು. ಓಕೆ, ಇದ್ರದ್ದು ವ್ಯಾಲ್ಯೂ ನಾವು ಇವಾಗ ಫೈಂಡ್ ಮಾಡ್ಕೋಬೇಕು. ಓಕೆ, ಇವಾಗ ಇದಕ್ಕೆ ಡಿಟರ್ಮೆಂಟ್ ಅಂತ ಹಾಕೊಳ್ಳಿ. ಡಿಟರ್ಮೆಂಟ್ ಆಫ್ 3a ಈಸ್ ಈಕ್ವಲ್ಸ್ ಟು, ಓಕೆ, ಆಲ್ರೆಡಿ ನಿಮ್ಗೆ ಗೊತ್ತಿದೆ ಡಿಟರ್ಮೆಂಟ್ ಯಾವ ಥರ ವ್ಯಾಲ್ಯೂ ಫೈಂಡ್ ಮಾಡ್ತಾರೆ. ಇಲ್ಲ ಎಕ್ಸ್ಪೆನ್ಷನ್ ಅಲಾಂಗ್ ವಿತ್ R1 ತೊಗೋಬೋದು, ಇಲ್ಲ C1 ತೊಗೊಂಡ್ರೆ ಏನಾಗುತ್ತೆ ನೋಡಿ, 2 0 ಇದ್ದಾವೆ. ಸೊ ಹಾಗಾಗಿ C1 ತೊಗೊಳ್ಳಿ. 3 ಇಂಟು ಬ್ರ್ಯಾಕೆಟ್ ಬರ್ಕೊಂಡು. ಸೊ ಇದು ಕ್ಯಾನ್ಸಲ್ ಆಯಿತು, ಉಳಿತು ಇದು 4 ನಂಬರು. ಸೊ 3 × 12 ಅಂದರೆ 36 ಆಯಿತು. ಇದು 0 ಬರುತ್ತೆ. ಉಳಿದಿದ್ದು ಎರಡು ರಿಸಲ್ಟ್ ಏನಾಗಿರುತ್ತೆ? 0 0 ಬರುತ್ತೆ, ಯಾಕಂದರೆ 2 0 ಇದ್ದಾವೆ ಇಲ್ಲಿ. ಸೊ ಎಷ್ಟಾಯ್ತು ನೋಡಿ, 36 ಮೈನಸ್ 0 ಅಂದರೆ 36 ಆಯಿತಾ. 36 × 3 ಅಂದರೆ 108 ಆಯಿತು. ಇದು ಕ್ಲಿಯರ್ ಆಯಿತಾ? ಓಕೆ, ಇನ್ನು ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ. ಕ್ವಶನ್ ನಂಬರ್ 5. ಇದರದ್ದು ನಾವು ಡಿಫ್ರೆನ್ಷಿಯೇಷನ್ ಮಾಡಬೇಕಾಗಿರೋದು ಏನಾಗುತ್ತೆ ನೋಡಿ. dy/dx ಇಸ್ ಈಕ್ವಲ್ಸ್ ಟು ಕಾಸ್ಟ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ? ಮೈನಸ್ ಸೈನ್ ಆಫ್ √x ಆಗುತ್ತೆ. ಅದಾದಮೇಲೆ ಎಕ್ಸ್ಟ್ರಾ ಟರ್ಮ್ ಏನಿದೆ √x ಇದೆ. ಸೊ √x ಡಿಫ್ರೆನ್ಷಿಯೇಷನ್ 1/2√x ಆಯಿತು. ಸಿಂಪಲ್ ಇದೆನಾ? ಓಕೆ, ಇನ್ನು ನೆಕ್ಸ್ಟ್ 6th ಕ್ವಶನ್ ನೋಡಿ. ಎವ್ಯಾಲ್ಯುಯೇಟ್ ಇಂಟಿಗ್ರೇಷನ್ ಆಫ್ sec x ಇಂಟು ಬ್ರಾಕೆಟ್ sec ಪ್ಲಸ್ tan ಇದೆ. ಇದು ಯಾವಾಗಲೂ ಫಸ್ಟ್ ಎಕ್ಸಸೈಸಲ್ಲಿ ಏನೇನೋ ಬರುವಂಥ ಎಕ್ಸಾಂಪಲ್ಸ್ ಆಗಿದ್ದಾವೆ 1 ಮಾರ್ಕ್ಸಲ್ಲಿ. ಇದು ಕೂಡ ಸಿಂಪಲ್ ಆಗಿದೆ ನೋಡಿ. ಇದನ್ನು ಮೊದಲು ಮಲ್ಟಿಪ್ಲೈ ಮಾಡ್ಕೊಳ್ಳಿ. sec ಇಂಟು sec ಏನಾಗುತ್ತೆ? sec² x ಆಗುತ್ತಾ? ಪ್ಲಸ್ ಅದಾದಮೇಲೆ ಇಲ್ಲಿ ಮಲ್ಟಿಪ್ಲೈ ಮಾಡಿದರೆ sec x ಇಂಟು tan x ಆಯಿತು. ಇದಕ್ಕೆ ಇವಾಗ ಇಂಟಿಗ್ರೇಷನ್ ಸಪ್ರೇಟ್ ಆಗಿ ತೊಗೊಳ್ಳಿ. ಏನಾಗುತ್ತೆ ನೋಡಿ, ಇಂಟಿಗ್ರೇಷನ್ ಆಫ್ sec² x dx ಪ್ಲಸ್ ಇಂಟಿಗ್ರೇಷನ್ ಆಫ್ sec x tan x dx. ಇಂಟಿಗ್ರೇಷನ್ ಆಫ್ sec² x ಅಂತಂದರೆ ಅದರ ಆನ್ಸರ್ ಏನಿದೆ tan x ಅಂತಿದೆ. ಪ್ಲಸ್ sec tan ಅಂತಂದರೆ ಇದ್ರದ್ದು ಇಂಟಿಗ್ರೇಷನ್ ಏನಾಗುತ್ತೆ? secದಾಗುತ್ತೆ. ಪ್ಲಸ್ ಸಿ ಇಷ್ಟೇ ಇರೋದು. ಇದಕ್ಕೆ ನಿಮ್ಗೆ ಡೌಟ್ ಬಂದರೆ ರಿವರ್ಸ್ ಹೋಗಬೇಕು, ಇದ್ರದ್ದು ಡಿಫ್ರೆನ್ಷಿಯೇಷನ್ ಮಾಡಬೇಕು. ಟ್ಯಾನ್ ಡಿಫ್ರೆನ್ಷಿಯೇಷನ್ ಏನಿದೆ? sec² ಇದೆ. ಓಕೆ, ಕರೆಕ್ಟ್ ಇದೆ. sec ಡಿಫ್ರೆನ್ಷಿಯೇಷನ್ sec ಇಂಟು tan ಇದೆ. ಓಕೆ, 100% ಕರೆಕ್ಟ್ ಇದೆ ಇದು. ಓಕೆ, ನೆಕ್ಸ್ಟ್ ರಿಸಲ್ಟ್ ನೋಡಿ. ಶೋ ದ್ಯಾಟ್ ದ ವ್ಯಾಕ್ಟರ್ಸ್, ಇಲ್ಲಿ 2 ವ್ಯಾಕ್ಟರ್ಸ್ ಕೊಟ್ಟಿದ್ದಾರೆ. ಏನಂತ ಪ್ರೂವ್ ಮಾಡಬೇಕು? ಆರ್ ಕೋಲಿನಿಯರ್. 2 ವೆಕ್ಟರ್ಸ್ ಕೊಟ್ಟಿದ್ದಾರೆ. ಇದನ್ನು ನಾವು ಏನಂತ ಪ್ರೂವ್ ಮಾಡಬೇಕು? ಕೋಲಿನಿಯರ್ ಅಂತ ಪ್ರೂವ್ ಮಾಡಬೇಕು. ಓಕೆ, ಕೋಲಿನಿಯರ್ ಪ್ರೂವ್ ಮಾಡಬೇಕಂದ್ರೆ ಈ ಕಂಡೀಷನ್ ನಿಮ್ಗೆ ಗೊತ್ತಿರಬೇಕು. ಯಾವುದಕ್ಕಪ್ಪ ಅಂದರೆ ವೆಕ್ಟರ್ ಬಿ ಈಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ ಇಂಟು ವೆಕ್ಟರ್ ಎ. ಅಂದರೆ ಲ್ಯಾಂಬ್ಡಾ ಅಂತಂದರೆ ಯಾವುದೇ ಒಂದು ಕಾನ್ಸ್ಟೆಂಟ್ ಆಗಿರ್ಬೋದು. ಓಕೆ, ಸೊ ಇದು ಮತ್ತು ಇದು ವೆಕ್ಟರ್ನ ನೀವು ಅಬ್ಸರ್ವ್ ಮಾಡ್ತಾ ನಾನು ಬರ್ಕೊತಾ ಇದ್ದೀನಿ. ಇಲ್ಲಿ ಬಿ ವೆಕ್ಟರ್ 4 - 4i ಕ್ಯಾಪ್ 6j ಕ್ಯಾಪ್ -8k ಕ್ಯಾಪ್ ಇದೆ. ಕರೆಕ್ಟಾ? ಸೊ ಇದರಲ್ಲಿ ಕಾಮನ್ ಫ್ಯಾಕ್ಟರ್ ಏನು ಕಾಣಿಸ್ತಾ ಇದೆ ನೋಡಿ, 2 ಕಾಮನ್ ಕಾಣಿಸ್ತಾ ಇದೆಯಾ? ಅದೇ ರೀತಿ ಮೈನಸ್ಸು ನಾನು ಕಾಮನ್ ತೊಗೊತಾ ಇದ್ದೀನಿ. ಓಕೆ, ಇದರಲ್ಲಿ -2 ಕಾಮನ್ ತೊಗೊಂಡ್ರೆ ಏನು ಬರುತ್ತೆ ನೋಡಿ, 2i ಕ್ಯಾಪ್ ಮೈನಸ್ ಇಲ್ಲಿ ತೊಗೊಂಡ್ರೆ ಇದು ಮೈನಸ್ ಆಗುತ್ತಾ, 3j ಕ್ಯಾಪ್ ಇದು ಪ್ಲಸ್ ಆಗುತ್ತಾ, 4k ಕ್ಯಾಪ್. ಕರೆಕ್ಟಾ? ಓಕೆ, ಇದರ ಲಾಸ್ಟ್ ರಿಸಲ್ಟ್ ಏನಾಗುತ್ತೆ ನೋಡಿ, ಬಿ ಈಸ್ ಈಕ್ವಲ್ಸ್ ಟು ಇದು -2. ಸೊ ಇದು ರಿಸಲ್ಟ್ ನೋಡಿ ಬ್ರ್ಯಾಕೆಟಲ್ಲಿರೋದು ಇದು ವೆಕ್ಟರ್ ಏನೇ ಬಂತ
ಅಂತಂದರೆ ರಿಸಲ್ಟ್ ಇದು ವೆಕ್ಟರ್ ಎ ಆಯಿತು. ಅಂತಂದರೆ ಇದು ಏನಾಗುತ್ತೆ ಲ್ಯಾಂಬ್ಡಾ ಆಗಿರುತ್ತೆ. ಲ್ಯಾಂಬ್ಡಾ ಈಸ್ ಈಕ್ವಲ್ಸ್ ಟು ಎಷ್ಟಾಯಿತು -2 ಆಯಿತು. ಓಕೆ, ಸೊ ಲ್ಯಾಂಬ್ಡಾ ವ್ಯಾಲ್ಯೂ ನಮ್ಗೆ ಸಿಕ್ಕರೆ ಅಂದರೆ ಬಿ ಮತ್ತು ಎ ಏನಾಗಿರುತ್ತವಪ್ಪ ಅಂತಂದರೆ ಕೋಲಿನಿಯರ್ ವೆಕ್ಟರ್ ಆಗಿರುತ್ತೆ ಅಂತ ಅರ್ಥ. ಇದು ಕ್ಲಿಯರ್ ಆಯಿತಾ? ಓಕೆ, ಇಷ್ಟೇ ನಾವು ಬರೀಬೇಕಾಗಿರೋದು. ನೆಕ್ಸ್ಟ್ ಕ್ವಶನ್ ನೋಡಿ, ಫೈಂಡ್ ಇಂಟರ್ಸೆಪ್ಟ್ ಕಟ್ ಆಫ್ ಬೈ ದ ಪ್ಲೇನ್ ಅಂತ ಕೊಟ್ಟಿದ್ದಾರೆ. ಇಲ್ಲೊಂದು ಇಕ್ವೇಷನ್ ಕೊಟ್ಟಿದ್ದಾರೆ, ಈ ಪ್ಲೇನ್ದು ಇಕ್ವೇಷನ್. ಇದು ನಾವು ಏನು ಫೈಂಡ್ ಮಾಡಬೇಕಾಗಿರೋದು ಇಲ್ಲಿ ಇಂಟರ್ಸೆಪ್ಟನ್ನ ನಾವು ಇಲ್ಲಿ ಫೈಂಡ್ ಮಾಡ್ಕೋಬೇಕಾಗಿರೋದು. ಓಕೆ, ಸೊ ಇದ್ರದ್ದು ಏನು ರಿಸಲ್ಟ್ ಮೊದಲು ನಾನು ಇಲ್ಲಿ ಇಕ್ವೇಷನ್ ಬರ್ಕೊತಾ ಇದ್ದೀನಿ. 2x + y - z ಈಸ್ ಈಕ್ವಲ್ಸ್ ಟು 5 ಇದೆ. ಅಂದರೆ ನಾನು ಇಲ್ಲಿ 5 ಇದೆ ಅಂತಂದರೆ 5ಇಂದನೇ ಡಿವೈಡ್ ಮಾಡ್ಕೋಬೇಕು ಇದಕ್ಕೆ. ಇವಾಗ ಏನಾಗುತ್ತೆ 2x / 5 ಆಗುತ್ತೆ, y / 5 ಆಗುತ್ತೆ, -z / 5 ಈಸ್ ಈಕ್ವಲ್ಸ್ ಟು 1 ಆಯಿತು. ಓಕೆ, ಇದನ್ನು x ಈಸ್ ಈಕ್ವಲ್ಸ್ ಟು ಬರೆದ್ರೆ ಏನಾಗುತ್ತೆ, ಇದು 2 ಕೆಳಗಡೆ ಬರುತ್ತಾ, ಅಂದರೆ ಇದು ಏನಾಗುತ್ತೆ 5/2 ಆಗುತ್ತೆ, ಇದು y / 5 ಆಗುತ್ತೆ, -z / 5 ಈಸ್ ಈಕ್ವಲ್ಸ್ ಟು 1. ಅಂತಂದರೆ ಇಂಟರ್ಸೆಪ್ಟ್ ಏನೇನಾದ್ರು ನಮ್ಮದು 5/2, ಇಲ್ಲಿ ಏನಿಲ್ಲ ಅಂತಂದರೆ 5 ಇರುತ್ತೆ. ಸೊ 5 ಇಲ್ಲಿ 5, ಇದು ಮೈನಸ್ ಸೈನ್ ಇದೆ, ಇಲ್ಲಿ ಮೈನಸ್ ಇದೆಯಲ್ಲ, ಸೊ ಮೈನಸ್. ಸೊ ಇದು ನಮ್ಮದು ಇಂಟರ್ಸೆಪ್ಟ್ ಪಾಯಿಂಟ್ಸು. ಇದು ಕ್ಲಿಯರ್ ಆಯಿತಾ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, 9th ಒನ್ ಏನಿದೆ, ಡಿಫೈನ್ ಆಪ್ಟಿಮಲ್ ಸೊಲ್ಯೂಷನ್ ಆಫ್ ಎಲ್ ಪಿ ಪಿ ಅಂತಿದೆ. ಓಕೆ, ನಾನು ಇಲ್ಲಿ ಬರೆದಿದ್ದೀನಿ ಆಲ್ರೆಡಿ. ಆಪ್ಟಿಮಲ್ ಸೊಲ್ಯೂಷನ್ ಅಂತಂದರೆ ಏನಪ್ಪ ಅಂದರೆ ಎನಿ ಪಾಯಿಂಟ್ ಇನ್ ದ ಫೀಸಿಬಲ್ ರೀಸನ್ ದ್ಯಾಟ್ ಗಿವ್ಸ್ ದ ಆಪ್ಟಿಮಲ್ ವ್ಯಾಲ್ಯೂ ಆಫ್ ದ ಆಬ್ಜೆಕ್ಟಿವ್ ಫಂಕ್ಷನ್ ಈಸ್ ಕಾಲ್ಡ್ ದಿ ಆ್ಯನ್ ಆಪ್ಟಿಮಲ್ ಸೊಲ್ಯೂಷನ್. ಅದು ಏನು ಕೊಡುತ್ತೆ ಅಂತಂದರೆ ಆಪ್ಟಿಮಲ್ ವ್ಯಾಲ್ಯೂಸ್ ಕೊಡುತ್ತೆ. ಅದರಿಂದ ಆಬ್ಜೆಕ್ಟಿವ್ ಫಂಕ್ಷನಿಂದ. ಅದಕ್ಕೆ ನಾವೇನಂತ ಹೇಳ್ತೀವಿ ಆಪ್ಟಿಮಲ್ ಸೊಲ್ಯೂಷನ್. ಫೈನಲ್ ಆಗಿ ನಾವು z ವ್ಯಾಲ್ಯೂನ ಫೈಂಡ್ ಮಾಡ್ಕೊತೀವಲ್ಲ, ಮ್ಯಾಕ್ಸಿಮಮ್ ಮಿನಿಮಮ್ ಅಂತ ಹೇಳಿಬಿಟ್ಟು ಫೈಂಡ್ ಮಾಡ್ತೀವಲ್ಲ, ಅದು ಆ ಬಂದಿರುವಂಥ ಸೊಲ್ಯೂಷನ್ಗೆ ಏನಂತ ಹೇಳ್ತಾ ಇದ್ದೀವಿ ಅಂದರೆ ಆಪ್ಟಿಮಲ್ ಸೊಲ್ಯೂಷನ್ ಅಂತ ಹೇಳ್ತಾ ಇದ್ದೀವಿ. ಇಷ್ಟೇ ಇರೋದು ಈ ಡೆಫಿನಿಷನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 10 ನೋಡಿ ಏನಿದೆ, ಪಿ ಆಫ್ ಎ ಕೊಟ್ಟಿದ್ದಾರೆ, ಪಿ ಆಫ್ ಬಿ ಕೊಟ್ಟಿದ್ದಾರೆ, ಬಿ ಗಿವನ್ ಬೈ ಎನು ಕೊಟ್ಟಿದ್ದಾರೆ. ನಾವಿಲ್ಲಿ ಏನು ಫೈಂಡ್ ಮಾಡಬೇಕಾಗಿರೋದು ಎ ಇಂಟರ್ಸೆಕ್ಷನ್ ಬಿ. ಸೊ ಎ ಇಂಟರ್ಸೆಕ್ಷನ್ ಬಿ ಫೈಂಡ್ ಮಾಡಬೇಕಾಗಿತ್ತಂದರೆ ನಾನು ಹಾಗೆ ಹೇಳಿದೆ, ಮಲ್ಟಿಪ್ಲಿಕೇಶನ್ ರೂಲ್ ಫಾರ್ಮುಲಾ ಅಪ್ಲೈ ಮಾಡಿಬಿಟ್ರೆ ಮುಗೀತು. ಏನಿದೆ ಮಲ್ಟಿಪ್ಲಿಕೇಶನ್ ರೂಲ್ ಪ್ರೊಬ್ಯಾಬಿಲಿಟಿ, ಇಲ್ಲಿ ಬಿ ಗಿವನ್ ಬೈ ಎ ಇದೆ ಅಂತಂದರೆ ನೀವು ಇಲ್ಲಿ ಏನು ತೊಗೋಬೇಕು, ಪಿ ಆಫ್ ಎ ಇಂಟು ಪಿ ಆಫ್ ಬಿ ಗಿವನ್ ಬೈ ಎನೇ ತೊಗೋಬೇಕು. ಓಕೆ, ಸೊ ಪಿ ಆಫ್ ಎ ಆನ್ಸರ್ ಎಷ್ಟಿದೆ 0.8 ಇದೆ. ಅದಾದಮೇಲೆ ಬಿ ಗಿವನ್ ಬೈ ಎಷ್ಟಿದೆ 0.4 ಇದೆ. ಸೊ ಇವೆರಡನ್ನ ನಾವು ಇಲ್ಲಿ ಮಲ್ಟಿಪ್ಲೈ ಮಾಡ್ಕೋಬೇಕು. ಮಲ್ಟಿಪ್ಲೈ ಮಾಡಿದರೆ ಎಷ್ಟಾಗುತ್ತೆ ನೋಡಿ, ಎರಡು ರಿಸಲ್ಟು 4 × 8 ಅಂದರೆ 32 ಆಯಿತಾ, ಅಂದರೆ 0.32. ಇದು ನಿಮ್ಮದು ಆನ್ಸರ್. ಇದು ಅಂಡರ್ಸ್ಟ್ಯಾಂಡ್ ಆಯಿತಾ? ಓಕೆ ಫ್ರೆಂಡ್ಸ್, ಇಲ್ಲಿವರೆಗೂ ನಾವು ಮಾರ್ಚ್ 2014 ಮತ್ತು ಜೂನ್ 2014, ಮಾರ್ಚ್ 2015, ಜೂನ್ 2015 ಎಕ್ಸಾಂಪಲ್ಸ್ನ ಬಂದಿರುವಂಥ ಆ್ಯನ್ಯುವಲ್ ಎಕ್ಸಾಮಲ್ಲಿ ಬಂದಿರುವಂಥ ಎಲ್ಲ 1 ಮಾರ್ಕ್ಸ್ ಕ್ವಶನ್ನ ಕಂಪ್ಲೀಟ್ ಮಾಡಿದ್ವಿ. ಇನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತು ಉಳಿದಿರುವಂಥ ಇಯರ್ಗಳನ್ನು 1 ಮಾರ್ಕ್ಸ್ ಕ್ವಶನ್ನ ಕಂಪ್ಲೀಟ್ ಮಾಡ್ತೀನಿ. ಅದಾದಮೇಲೆ ನೆಕ್ಸ್ಟ್ 2 ಮಾರ್ಕ್ಸ್ನ ಸ್ಟಾರ್ಟ್ ಮಾಡುವ. ಓಕೆ, ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.